Hallelujah. Hallelujah. Once again that we are coming to the presence of God to meditate His word. ಮತ್ತೊಮ್ಮೆ ನಾವು ದೇವರ ಪ್ರಸನ್ನತೆಯಲ್ಲಿ ಬಂದಿದ್ದೇವೆ ಆತನ ವಾಕ್ಯವನ್ನು ಕೇಳುವುದಕ್ಕಾಗಿ. In my last message, I have shared with you about having the vision of God for mankind. ನಾನು ಕಳೆದ ವಾರದಲ್ಲಿ ನನ್ನ ಸಂದೇಶದಲ್ಲಿ ಹಂಚಿಕೊಂಡೆನು ಮನುಷ್ಯರೊಂದಿಗೆ ದೇವರು ತನ್ನ ದರ್ಶನದ ಬಗ್ಗೆ ಮಾತನಾಡುವುದರ ಕುರಿತು. Vision is not the product of man, but it is given by God. ಈ ದರ್ಶನ ಎನ್ನುವಂಥದ್ದು ಮನುಷ್ಯನಿಂದ ಉತ್ಪಾದನೆಗೊಂಡ ಒಂದು ಆಲೋಚನೆ ಅಲ್ಲ, ಅದು ದೇವರ ಆಲೋಚನೆಯಾಗಿದೆ. If you and me want to be successful in our life, we must get what actually the vision of God for our life. ನಾನು ನೀವು ನಮ್ಮ ಜೀವಿತಗಳಲ್ಲಿ ಯಶಸ್ವಿಯಾಗಬೇಕಾದರೆ ನಮ್ಮ ಜೀವಿತಗಳಲ್ಲಿ ದೇವರ ದರ್ಶನ ಏನು ಎಂಬುದಾಗಿ ನಾವು ಕಂಡುಕೊಳ್ಳಬೇಕು. When we choose our own parallel vision, that we are bound to be fail. ನಾವು ನಮ್ಮದೇ ಆದಂತ ಒಂದು ಆಲೋಚನೆಗಳ ಹಿಂದೆ ಓಡುವಾಗ ನಾವು ಸೋತು ಹೋಗುತ್ತೇವೆ. Today I want to continue the same theme, be fruitful and multiply. ಈ ದಿನ ಅದೇ ಒಂದು ಸಂದೇಶ, ಫಲಭರಿತರಾಗಿ ಅಭಿವೃದ್ಧಿಯಾಗಿ ಎನ್ನುವುದರ ಬಗ್ಗೆ ಮಾತನಾಡಲು ಬಯಸ್ತಾ Be ಇದ್ದೇನೆ. fruitful and multiply. ಫಲಭರಿತರಾಗಿ ಮತ್ತು ಅಭಿವೃದ್ಧಿಯಾಗಿ. Now let us go back to the book of Genesis again. ಆದಿಕಾಂಡದ ಪುಸ್ತಕಕ್ಕೆ ಮತ್ತೆ ನಾವು ಹಿಂತಿರುಗಿ ಹೋಗೋಣ. And in Genesis chapter 8 verse 20 to 20 onward, 20 to 22. ಆದಿಕಾಂಡ 8ನೇ ಅಧ್ಯಾಯದ 20ರಿಂದ 22ನೇ ವಾಕ್ಯದವರೆಗೆ ನಾವು ನೋಡುವಾಗ, Then Noah built an altar to the Lord and took of every clean animal and of every clean bird and offered burnt offerings on the altar, and the Lord smelled a soothing aroma. Then the Lord said to him in his heart, I will never again curse the ground for man's sake, although the imagination of man's heart is evil from his youth, nor will I again destroy every living thing as I have done. While the earth remains, seed time and harvest, cold and heat, winter and summer, and day and night shall not cease. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ತನ್ನ ಹೃದಯದೊಳಗೆ, ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು, ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. And then chapter 9 verses 1 and 2 says, ನಂತರ 9ನೇ ಅಧ್ಯಾಯದ 1-2ನೇ ವಾಕ್ಯಗಳನ್ನು ನಾವು ನೋಡುತ್ತೇವೆ. So God blessed Noah and his sons and said to them, Be fruitful and multiply and fill the earth, and the fear of you and the dread of you shall be on every beast of the earth and on every bird of the air, on all that move on the earth, and on all the fish of the sea. They are given into your hand. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗುವವು ಅಂದನು. Okay, then verses 6 and 7. Chapter 9 verse 6 and 7. Whoever sheds man's blood, by man his blood shall be shed. For in the image of God he made man. And as for you, be fruitful and multiply, bring forth abundantly in the earth and multiply in it. ಅದೇ ಅಧ್ಯಾಯದ 9ನೇ ಅಧ್ಯಾಯದ ಆದಿಕಾಂಡ 9, 6 ಮತ್ತು 7ನೇ ವಾಕ್ಯಗಳನ್ನು ನೋಡುವಾಗ, ನರಹತ್ಯವು ಸಹೋದರ ಹತ್ಯವಲ್ಲವೇ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದನಾದ್ದರಿಂದ ಯಾರು ಮನುಷ್ಯರ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯ ಮೇಲೆ ನಿಮಗೆ ಬಹು ಸಂತಾನವಾಗಲಿ ಎಂದು ಹೇಳಿದನು. Okay, this is immediately after the flood is over. ಈ ಒಂದು ಪ್ರಳಯವು ಮುಗಿದ ನಂತರ ತಕ್ಷಣ ನಾವು ಇದನ್ನು ನೋಡುತ್ತೇವೆ. I know it is little more than a year that Noah was in the ark. ಅದಕ್ಕಿಂತ ಆ ಪ್ರಳಯವಾದ ನಂತರ ಸುಮಾರು ವರ್ಷಗಳವನು ಆ ಒಂದು ನಾವೆಯಲ್ಲಿ ಉಳಿದುಕೊಂಡನು. And now that when he came out of the ark, first thing that he did was he built an altar and he offered sacrifice unto God. ಆ ನೋಹನು ನಾವೆಯಿಂದ ಹೊರಬಂದ ನಂತರ ಮಾಡಿದ ಮೊದಲ ಸಂಗತಿ, ದೇವರಿಗೋಸ್ಕರ ಯಜ್ಞವೇದಿಯನ್ನು ಸ್ಥಾಪಿಸಿ ದೇವರಿಗೆ ಸರ್ವಾಂಗ ಹೋಮ ಮಾಡಿದನು. He was grateful to the Lord for saving his life when all the other creatures, including mankind, were completely buried in the flood.
ಆ ಒಂದು ಪ್ರಳಯದಲ್ಲಿ ಎಲ್ಲಾ ಮನುಷ್ಯರು ಮತ್ತು ಪ್ರಾಣಿ ಪಕ್ಷಿಗಳು ನಾಶವಾಗುವ ಸಮಯದಲ್ಲಿ ದೇವರು ತನ್ನನ್ನು ಸಂರಕ್ಷಿಸಕ್ಕಾಗಿ ಅವನು ಕೃತಜ್ಞತೆ He ಉಳ್ಳವನಾಗಿದ್ದನು. was so grateful to the Lord for the salvation that he enjoyed from him. ದೇವರಿಂದ ತಾನು ಹೊಂದಿಕೊಂಡ ರಕ್ಷಣೆಯ ವಿಷಯದಲ್ಲಿ ಅವನು ದೇವರಲ್ಲಿ ಸಂತೋಷಗೊಂಡನು. So he built an altar, or that he met with God in sacrifice. ಆತನು ದೇವರಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದರಲ್ಲಿ ದೇವರಿಗೆ ಸರ್ವಾಂಗ ಹೋಮ ಮಾಡಿ ನೋಡುತ್ತೇವೆ. Beloved, in our lives that we need to make an altar, or that we need to build an altar and meet with God in every situation in our life. ಪ್ರೇರೆ, ನಾವು ನಮ್ಮ ಜೀವಿತಗಳಲ್ಲಿ ಎಲ್ಲಾ ಸನ್ನಿವೇಶಗಳಲ್ಲಿ ಯಜ್ಞವೇದಿಯನ್ನು ಕಟ್ಟುವವರಾಗಿ ದೇವರನ್ನು ಸಂಧಿಸುವವರಾಗಿರಬೇಕಾಗಿದೆ. God created mankind so that they may have a relationship with God and worship him in a proper way. ದೇವರನ್ನ ಆರಾಧಿಸುವುದಕ್ಕೆ ಮತ್ತು ದೇವರ ಸಂಗಡ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ಮನುಷ್ಯರನ್ನು ಉಂಟು ಮಾಡಿದನು. If you and me are not recognizing the presence of God and rightly related with God and worship him in a way which is honoring him, know that our life will not become fruitful. ನಾನು ನೀವು ದೇವರ ಅನ್ಯೋನ್ಯತೆಯನ್ನು ಬಯಸದೆ ದೇವರು ಬಯಸುವಂತ ರೀತಿಯಲ್ಲಿ ದೇವರನ್ನು ಆರಾಧಿಸದೆ ಹೋದರೆ ನಮ್ಮ ಜೀವಿತಗಳು ಫಲಭರಿತವಾಗಿರುವುದಿಲ್ಲ. We should have always that God in our mind. ದೇವರನ್ನ ನಾವು ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಟುಕೊಂಡಿರಬೇಕು. God should be first and foremost in our life. ದೇವರು ನಮ್ಮ ಜೀವಿತದಲ್ಲಿ ಪ್ರಾಥಮಿಕ ಆದ್ಯತೆ ಹೊಂದಿರಬೇಕು. If God is first, know that we will be looking to him, we will be seeking him, we will be worshiping him all the time. ದೇವರು ನಮ್ಮ ಜೀವಿತದಲ್ಲಿ ಪ್ರಥಮ ವ್ಯಕ್ತಿ ಆಗಿರುವುದಾದರೆ ನಾವು ಯಾವಾಗಲೂ ಆತನನ್ನು ಬಯಸುವವರು, ಹುಡುಕುವವರು, ಆತನಿಂದ ಆಲೋಚನೆಯನ್ನು ಕೇಳುವವರಾಗಿರುತ್ತೇವೆ. When that he offered sacrifice and he met a relation, he made a proper relationship with God. ಅವನು ಒಂದು ಯಜ್ಞವನ್ನು ಅರ್ಪಿಸಿ ದೇವರ ಸಂಗಡ ಸರಿಯಾದ ಸಂಬಂಧವನ್ನು ಸ್ಥಾಪಿಸುವಾಗ Know that in sacrifice that he surrendered his life to God. ಆ ಒಂದು ಯಜ್ಞದಲ್ಲಿ ಅವನು ತನ್ನನ್ನು ತಾನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟನು. It is a principle that you and me need to adopt in our life every day, that we need to surrender our life to God on the altar. ನಾನು ನೀವು ಇದನ್ನ ಒಂದು ನಿಯಮವಾಗಿ ಅಥವಾ ತತ್ವವಾಗಿ ನಾವು ತೆಗೆದುಕೊಳ್ಳಬೇಕು. ಪ್ರತಿದಿನ ನಮ್ಮ ಜೀವಿತಗಳನ್ನು ಯಜ್ಞವೇದಿಯ ಮೇಲೆ ದೇವರಿಗೆ ಸಮರ್ಪಿಸುವವರಾಗಿರಬೇಕು. It is in the altar that we meet with God. ಆ ಯಜ್ಞವೇದಿಯ ಬಳಿಯಲ್ಲಿ ನಾವು ದೇವರನ್ನು It ಸಂಧಿಸುತ್ತೇವೆ. is in the same place that we receive direction from God. ಅದೇ ಸ್ಥಳದಲ್ಲಿ ನಾವು ದೇವರಿಂದ ನಾವು ಆ ಒಂದು ಮಾರ್ಗದರ್ಶನವನ್ನು If ಹೊಂದಿಕೊಳ್ಳುತ್ತೇವೆ. you want to get a vision for your life, if I want to get a vision for my life, I need to worship him in a way that which is pleasing to him. ನಾನು ನನ್ನ ಜೀವಿತದಲ್ಲಿ, ನೀವು ನಿಮ್ಮ ಜೀವಿತದಲ್ಲಿ ದರ್ಶನವನ್ನು ಬಯಸುವುದಾದರೆ ದೇವರು ಬಯಸುವ ರೀತಿಯಲ್ಲಿ ದೇವರನ್ನು ಆರಾಧಿಸಬೇಕು. And in that encounter with God, that God revealed him something. ಆ ಒಂದು ದೇವರೊಂದಿಗೆ ಆದಂತ ಸಂದರ್ಶನದಲ್ಲಿ ದೇವರು ಅವನಿಗೆ ಒಂದು ವಿಷಯವನ್ನ ತೋರಿಸಿ ಹೇಳಿಕೊಡುತ್ತಾನೆ. What God said is, once again I will never again curse this ground for man's sake. ದೇವರು ಹೇಳುತ್ತಾನೆ, ನಾನು ಇನ್ನು ಮೇಲೆ ಆ ಮನುಷ್ಯನ ನಿಮಿತ್ತವಾಗಿ ಭೂಮಿಯನ್ನ ಶಪಿಸುವುದಿಲ್ಲ. Once that he cursed because on account of sin, ಪಾಪದ ನಿಮಿತ್ತವಾಗಿ ಒಂದು ಸಲ ಆತನು ಶಪಿಸಿದನು. that curse remaining upon the earth. ಆ ಶಾಪವು ಭೂಮಿಯ ಮೇಲೆ ಇತ್ತು. I am not going to curse it again because of mankind. ಮನುಷ್ಯನ ನಿಮಿತ್ತವಾಗಿ ಮತ್ತೊಮ್ಮೆ ನಾನು ಈ ರೀತಿ ಶಪಿಸುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. Even though that man always thinking evil in his heart, ಮನುಷ್ಯನು ತನ್ನ ಹೃದಯದಲ್ಲಿ ಕಲ್ಪಿಸುವುದೆಲ್ಲವೂ ಅದು ಕೆಟ್ಟದಾಗಿದ್ದರೂ ಕೂಡ, and his imagination and his action are always sinful, ಅವನ ಆಲೋಚನೆಗಳು ಮತ್ತು ಕೃತ್ಯಗಳು ಯಾವಾಗಲೂ ಪಾಪಭರಿತವಾಗಿದ್ದರೂ ಕೂಡ, but I'm not going to curse the land again. ನಾನು ಮತ್ತೊಮ್ಮೆ ಭೂಮಿಯನ್ನು ಶಪಿಸುವುದಿಲ್ಲ. I'm not going to destroy the entire human race or entire land through a flood. ನಾನು ಎಲ್ಲಾ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಮತ್ತೆ ಸಂಹರಿಸುವುದಿಲ್ಲ. Now that God says that this place or the earth is livable, that you can continue to live in this place. ದೇವರು ಹೇಳ್ತಾನೆ, ಈ ಒಂದು ಭೂಮಿಯು ಈಗ ಮನುಷ್ಯರಿಗೆ ಜೀವಿಸಲು ಯೋಗ್ಯವಾಗಿದೆ, ನೀವು ಇದರಲ್ಲಿ ಜೀವಿಸುವುದನ್ನು ಮುಂದುವರಿಸಿ. Though it is a barren land right now, there is says now that this land will remain forever. ಈ ಬಂಜರು ಭೂಮಿ ಉಪದಲ್ಲಿ ಇದ್ದರೂ ಕೂಡ ಈ ಭೂಮಿಯು ಶಾಶ್ವತವಾಗಿರುತ್ತದೆ, ನೀವು ಮುಂದುವರಿಯಿರಿ. So he is preparing a ground for Noah and his family. ನೋಹನಿಗೋಸ್ಕರ ಮತ್ತು ಅವನ ಕುಟುಂಬಕ್ಕೋಸ್ಕರ ಈಗ ಆ ಭೂಮಿಯನ್ನು ದೇಶವನ್ನು ಸಿದ್ಧ ಮಾಡಿ ಕೊಡುತ್ತಿದ್ದಾನೆ. Then he says now that this while the earth remains, seed time and harvest, cold and heat, winter and summer, and day and night shall not cease. ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ. It means that seed time, harvest time, cold, heat, winter and summer, all these day and night, all these are a favorable climate for man to be fruitful. ಈ ಬಿತ್ತನೆ, ಕೊಯ್ಲು, ಚಳಿ, ಸೆಕೆ, ಬೇಸಿಗೆ ಕಾಲ, ಹಿಮಕಾಲ,
ಹಗಲು ಇರುಳು ಈ ಎಲ್ಲ ಸಮಯ ಕಾಲಗಳು ಮನುಷ್ಯನಿಗೋಸ್ಕರ ನೇಮಕವಾದಂತ ಸಮಯಗಳು. God says, I have prepared everything for you. ನಾನು ನಿಮಗೋಸ್ಕರ ಇವುಗಳನ್ನೆಲ್ಲ ಏರ್ಪಡಿಸಿ ಇಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾನೆ. There will be seasons. ನಿಮಗೆ ಆ ಒಂದು ಸಮಯ ಕಾಲಗಳು I ಬರುತ್ತವೆ. have given you seasons. ನಿಮಗೆ ಋತುಮಾನಗಳನ್ನು So ಕೊಟ್ಟಿದ್ದೇನೆ. now that in this season, whatever I have provided for you, that you can be fruitful and multiply. ನೀವು ಅಭಿವೃದ್ಧಿ ಆಗುವುದಕ್ಕೋಸ್ಕರ ಫಲಭರಿತರಾಗುವುದಕ್ಕೋಸ್ಕರ ಬೇಕಾದ ಒಂದು ಫಲಭರಿತ ಸಮಯ ಕಾಲಗಳನ್ನು ನಾನು ಇಟ್ಟಿದ್ದೇನೆ. There says that no, be fruitful and multiply and fill the earth. ಆತನು ಮತ್ತೆ ಹೇಳುತ್ತಾನೆ, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. This is the same thing that God spoke to Adam and Eve. ದೇವರು ಆದಾಮ ಹವ್ವಳಿಗೆ ಹೇಳಿದಂತ ಸಂಗತಿ ಇದೇ When ಆಗಿತ್ತು. he created them, that he blessed them and he says, no, that be fruitful and multiply and fill all the earth. ದೇವರು ಆದಾಮ ಹವ್ವಳನ್ನು ಉಂಟು ಮಾಡಿದಾಗ ಅವರನ್ನು ಆಶೀರ್ವದಿಸಿ ಹೇಳಿದನು, ಬಹು ಸಂತಾನವುಳ್ಳವರಾಗಿ ಹೆಚ್ಚಿ ಭೂಲೋಕದಲ್ಲೆಲ್ಲ He ತುಂಬಿಕೊಳ್ಳಿರಿ. says, this is my plan, this is my vision for you. You need to be fruitful, you need to multiply. ಆತನು ಹೇಳ್ತಾನೆ, ಇದು ನನ್ನ ಯೋಜನೆಯಾಗಿದೆ, ನನ್ನ ಆಲೋಚನೆಯಾಗಿದೆ, ನೀವು ಅಭಿವೃದ್ಧಿ ಆಗಬೇಕು, I ಫಲಭರಿತರಾಗಬೇಕು. have given a very big earth, that everywhere that you can go and fruitful. ನಾನು ಈ ದೊಡ್ಡ ಒಂದು ಭೂಮಿಯನ್ನು ನಿಮಗೆ ಕೊಟ್ಟಿದ್ದೇನೆ, ಎಲ್ಲ ಕಡೆ ನೀವು ಹರಡಿಕೊಳ್ಳಬೇಕು. That we have already noted because of the sin, that the plan or that the vision of God is damaged. ಆದರೆ ನಾವು ನೋಡಿಕೊಂಡು ಪಾಪದ ನಿಮಿತ್ತವಾಗಿ ಈ ದೇವರ ದರ್ಶನವು ಅಥವಾ ದೇವರ ಆಲೋಚನೆಗೆ ಅದು ಅಡ್ಡಿಯಾಯಿತು. And now once again that after this flood or after the wiping out of the sin from the earth, know that once again that God is speaking to Noah and his family, the chosen family, that God is speaking, you be fruitful and multiply and fill the earth. ಈಗ ಆ ಒಂದು ಪ್ರಳಯವಾದ ನಂತರ ಪಾಪಕ್ಕೆ ದೇವರು ಶಿಕ್ಷೆಯನ್ನು ಕೊಟ್ಟು ಎಲ್ಲವನ್ನು ಶುದ್ಧೀಕರಿಸಿದ ನಂತರ ದೇವರು ತಾನು ಆರಿಸಿಕೊಂಡ ನೋಹನಿಗೂ ಅವನ ಕುಟುಂಬಕ್ಕೂ ದೇವರು ಹೇಳ್ತಾ ಇದ್ದಾನೆ, ನೀವು ಫಲಭರಿತರಾಗಿರಿ ಮತ್ತು ತುಂಬಿಕೊಳ್ಳಿರಿ ಎಂಬುದಾಗಿ. Beloved, no matter whatever that sin damages in the world, even the vision of God is corrupted, but still that his vision will continue forever. ಪ್ರಿಯರೇ, ಪಾಪವು ಅಡ್ಡಿಯಾದಾಗಲೂ, ಪಾಪವು ದೇವ ದರ್ಶನಕ್ಕೆ ಅದರ ನಾಶನವನ್ನು ತಂದಾಗಲೂ ಕೂಡ ದೇವರ ಆಲೋಚನೆ ಮತ್ತು ದರ್ಶನವು ಮುಂದುವರಿಯುವಂತದಾಗಿದೆ. I know we need to understand one more thing that God is speaking to him again. ಮತ್ತೊಂದು ವಿಷಯವನ್ನ ದೇವರು ಮಾತಾಡುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. See, the fear of you and the dread of you shall be on every beast of the earth and on every bird of the earth and all that move on the earth. ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಹೆದರಿ ಅಂಜಿಕೊಳ್ಳುವವು. And then in verse 6 and 7 says, 6 ಮತ್ತು 7ನೇ ವಾಕ್ಯದಲ್ಲಿ ಆತನು ಹೇಳುತ್ತಾನೆ, whoever sheds man's blood, by man his blood shall be shed. ಮನುಷ್ಯರನ್ನ ಯಾರು ಮನುಷ್ಯರ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ For ಸುರಿಸುತ್ತಾರೆ. in the image of God he has made man. ಯಾಕಂದರೆ ದೇವರು ಮನುಷ್ಯರನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. As for you, be fruitful, multiply and bring forth abundantly in the earth and multiply. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯ ಮೇಲೆ ನಿಮಗೆ ಬಹು ಸಂತಾನವಾಗಲಿ. So he is speaking two things here. ಇಲ್ಲಿ 2 ಸಂಗತಿಗಳನ್ನ ಮಾತಾಡುತ್ತಾ One ಇದ್ದಾನೆ. thing he says, the fear of you shall and the dread of you shall be of every beast. ಎಲ್ಲ ಒಂದು ಸಂಗತಿಗಳ ಮೇಲೆ, ಎಲ್ಲ ಒಂದು ಪ್ರಾಣಿ ಪಕ್ಷಿಗಳ ಮೇಲೆ ನಿಮ್ಮ ಭಯ ಮತ್ತು ನಿಮ್ಮ ಅಂಜಿಕೆ ಇರುತ್ತದೆ ಎಂಬುದಾಗಿ. Why God was speaking to Noah and his children? ಯಾಕೆ ದೇವರು ನೋಹನಿಗೂ ಅವನ ಮಕ್ಕಳ ಸಂಗಡ We ಮಾತಾಡುತ್ತಿದ್ದಾರೆ? know these all animals were under his control while they were in that ark. ಆ ಒಂದು ನಾವೆಯಲ್ಲಿ ಇರುವವರೆಗೂ ಈ ಎಲ್ಲಾ ಪ್ರಾಣಿ ಪಕ್ಷಿಗಳು ಅವನ ಹತೋಟಿಯಲ್ಲಿ ಇದ್ದವು. I know they are very familiar with Noah. ನೋಹನ ಸಂಗಡ ಚಿರಪರಿಚಿತವಾಗಿದ್ದವು. When that he is speaking to him, he is not only speaking to him, also the generation to come. ಆತನು ಅದನ್ನು ಮಾತಾಡುವಾಗ ಕೇವಲ ಆತನ ಸಂಗಡವಲ್ಲ, ಆತನ ಸಂತತಿಯ ಸಂಗಡ ಮಾತಾಡುತ್ತಿದ್ದಾನೆ. He says that the animals, they are going to destroy you, know that your fear will be upon these animals. ನಿಮ್ಮ ಭಯವು ಈ ಪ್ರಾಣಿಗಳ ಮೇಲೆ ಇರುತ್ತದೆ, ಅದು ನಿಮ್ಮನ್ನು ನಾಶ ಮಾಡುವುದಿಲ್ಲ. So in this earth that you have all kinds of animals, all kinds of things are there, but to see, I am giving you that your fear, my fear, your fear will be upon all these animals. ಈ ಎಲ್ಲ ಭೂಮಿಯಲ್ಲಿರುವಂತ ಎಲ್ಲ ಪ್ರಾಣಿ ಪಕ್ಷಿಗಳು ಇವೆಲ್ಲದರ ಮೇಲೆ ನಿಮ್ಮ ಭಯವು ಅಥವಾ ಅವು ನಿಮಗೆ ಹೆದರಿ ಅಂಜಿಕೊಳ್ಳುವವು. That means that God once again telling that I have given you authority, know that I have made you as a ruler of every creation. ಅದರ ಅರ್ಥ ದೇವರು ಮತ್ತೊಮ್ಮೆ ದೃಢಪಡಿಸ್ತಾ ಇದ್ದೇನೆ, ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಈ ಸೃಷ್ಟಿಯ ಮೇಲೆ ನಿಮಗೆ ಮತ್ತೆ ನಾನು ಆಡಳಿತವನ್ನು, ದೊರೆತನವನ್ನು And ಕೊಟ್ಟಿದ್ದೇನೆ. also he said that you whoever shed your blood, I will require this blood from him. ಮತ್ತು ಇನ್ನೊಂದು ವಿಷಯವನ್ನು ಹೇಳ್ತಾನೆ, ನಿಮ್ಮ ರಕ್ತವನ್ನು ಸುರಿಸಿದವರಿಂದ ನಾನು ಅವರ ರಕ್ತವನ್ನು ಸುರಿಸ್ತೇನೆ ಎಂಬುದಾಗಿ. Though that Cain murdered Abel, ಆ ಕಾಯಿನನ್ನು ಹೇಬೇಲನನ್ನು ಕೊಲ್ಲುವಾಗ God said it should not repeat again. ಅದು ಮತ್ತೊಮ್ಮೆ ಆಗಬಾರದಂತ ಸಂಗತಿ ಎಂಬುದಾಗಿ ದೇವರು Because you ಹೇಳ್ತಾನೆ. are created in the image and the likeness of God. ಯಾಕೆಂದರೆ ದೇವರ ಒಂದು
ಆ ದೃಷ್ಟಿಯಲ್ಲಿ ದೇವರ ಒಂದು ಆ ಸ್ವರೂಪದಲ್ಲಿ ಮನುಷ್ಯನುಂಟು ಮಾಡಲ್ಪಟ್ಟನು. You know that God is reminding him that you are created or you are made in the image of God. ನೀವು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವರೆಂಬುದನ್ನ ದೇವರು ಮತ್ತೆ ನೆನಪು ಮಾಡ್ತಾ ಇದ್ದಾನೆ. So when that we consider these two things, ಈ ಎರಡು ಸಂಗತಿಗಳನ್ನು ನಾವು ನೋಡುವಂತ ಸಮಯದಲ್ಲಿ we will understand ನಮಗೆ ಅರ್ಥವಾಗುತ್ತದೆ. when because of sin ಪಾಪದ ನಿಮಿತ್ತ some corruption has happened for the image of God in man. ಮನುಷ್ಯನಲ್ಲಿ ಉಂಟಾದಂತ ದೇವರ ಸ್ವರೂಪದಲ್ಲಿ ಒಂದು ವಿಧವಾದ ನಾಶನವು ನಡೆದನ್ನು ನೋಡುತ್ತೇವೆ. And moreover, even the animals, they were not subject to him or they were a threat for human being because the nature of God or image of God is marked in human being. ಮನುಷ್ಯರಲ್ಲಿದ್ದಂತ ಆ ದೇವರ ಸ್ವರೂಪವು ಹೋಲಿಕೆಯು ಅದು ಒಂದು ಕಲುಷಿತವಾದ ನಿಮಿತ್ತವಾಗಿ ಅವರ ದೊರೆತನದಲ್ಲಿ ಇರಬೇಕಾದ ಪ್ರಾಣಿ ಪಕ್ಷಿಗಳು ಕೂಡ ಅವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವುದನ್ನು ನಾವು ನೋಡ್ತೇವೆ. The authority and the power that he got from God, somehow it is destroyed. It is damaged because on account of sin. ದೇವರಿಂದ ತಾನು ಹೊಂದಿಕೊಂಡಂತ ಅಧಿಕಾರವು ಮತ್ತು ಆ ಒಂದು ದೊರೆತನವು ಪಾಪದ ನಿಮಿತ್ತವಾಗಿ ಅದು ನಾಶವಾಗಿರುವುದನ್ನ ನಾವು ನೋಡುತ್ತೇವೆ. You know that no longer the animal can see the image of God in man. ಈಗ ಪ್ರಾಣಿಗಳು ಅವರಲ್ಲಿ ದೇವರ ಸ್ವರೂಪವನ್ನು ನೋಡಲಾಗುತ್ತಾ ಇಲ್ಲ. See, beloved, that you and me are created in the image and the likeness of God. ಪ್ರಿಯರೇ, ನಾನು ನೀವು ದೇವರ ಸ್ವರೂಪದಲ್ಲಿ ಆತನ ಹೋಲಿಕೆಯಲ್ಲಿ ಉಂಟು The ಮಾಡಲ್ಪಟ್ಟಿದ್ದೇವೆ. sin has damaged that nature of God in our life. ನಮ್ಮ ಜೀವಿತದಲ್ಲಿರುವ ದೇವ ಸ್ವರೂಪವನ್ನು ಪಾಪವು ನಾಶ ಮಾಡಿದೆ. And by and large that we see the God's nature in human being, but other all the satanic nature or the devil's nature is being seen in the world. ಈಗ ನಾವು ನೋಡುತ್ತೇವೆ ಮನುಷ್ಯರ ಜೀವಿತಗಳಲ್ಲಿ ದೇವರ ಸ್ವರೂಪವು ಕಂಡು ಬರುವುದಕ್ಕೆ ಬದಲಾಗಿ ಸೈತಾನನ ಸ್ವರೂಪವು ಕಂಡು ಬರುತ್ತಿದೆ. When the people are violent, when people are killing, when people are doing all kinds of injustice, ಮನುಷ್ಯರು ಒಬ್ಬರನ್ನು ಕೊಲ್ಲುವಾಗ, ಸುಳ್ಳು ಹೇಳುವಾಗ, ಹಾನಿ ಮಾಡುವಂತ ಸಮಯದಲ್ಲಿ they are not reflecting the nature of God. ಅದು ದೇವ ಸ್ವರೂಪವನ್ನು ಅದು ತೋರಿಸಿಕೊಡುತ್ತಿಲ್ಲ. They are revealing the nature of someone else. ಬೇರೆಯವರ ಸ್ವಭಾವವನ್ನು ಅದು ಸೂಚಿಸ್ತಾ They ಇದೆ. are revealing the nature of the enemy. ಅದು ವೈರಿಯ ಸ್ವಭಾವವನ್ನು ಸೂಚಿಸ್ತಾ ಇದೆ. So God is reminding them, you are created in the image of God. ದೇವರು ಅವರಿಗೆ ನೆನಪು ಮಾಡಿ ಕೊಡುತ್ತಾ ಇದ್ದಾನೆ, ನೀವು ದೇವರ ದೃಷ್ಟಿಯಲ್ಲಿ ನೀವು ಉಂಟು ಮಾಡಲ್ಪಟ್ಟಿದ್ದೀರಿ. Beloved, first and foremost, we need to, if we want to be fruitful in our life, ಪ್ರಿಯರೇ, ನಾವು ನಮ್ಮ ಜೀವಿತಗಳಲ್ಲಿ ಫಲಭರಿತರಾಗಬೇಕಾದರೆ, in the godly way, in the way that God imagined to be fruitful, ದೇವರು ಯಾವ ರೀತಿ ಫಲಭರಿತನಾಗಬೇಕೆಂಬುದಾಗಿ ಬಯಸಿದನು ಆ ರೀತಿಯಲ್ಲಿ ನಾವು ಫಲಭರಿತರಾಗಬೇಕಾದರೆ, first of all, we must take the position as representative of God. ಮೊಟ್ಟ ಮೊದಲದಾಗಿ ನಾವು ನಮ್ಮ ಸ್ಥಾನವನ್ನು ತೆಗೆದುಕೊಳ್ಳಬೇಕು ದೇವರ ಪ್ರತಿನಿಧಿಯಾಗಿ. God is speaking to Noah, you are being created in the image of God. ದೇವರು ನೋಹನ ಸಂಗಡ ಮಾತಾಡುತ್ತಿದ್ದಾನೆ, ನೋಹ, ನೀನು ದೇವರ ದೃಷ್ಟಿಯಲ್ಲಿ ದೇವರ ಸ್ವರೂಪದಲ್ಲಿ ಉಂಟು You ಮಾಡಲ್ಪಟ್ಟಿದ್ದೀಯ. need to continue to remain in the image. ನೀನು ಆ ಸ್ವರೂಪದಲ್ಲಿ ಮುಂದುವರಿಯಬೇಕು. Because it is damaged because of sin, but you need to cultivate the same character and the nature of God. ಹೌದು, ಅದು ಪಾಪದ ನಿಮಿತ್ತವಾಗಿ ಹಾನಿಯಾಗಿದ್ದರೂ ಕೂಡ ನೀನು ಮತ್ತೆ ಆ ದೇವರ ಸ್ವರೂಪಕ್ಕೆ ಬರಬೇಕು, ಅದನ್ನು ನಿನ್ನ ಜೀವಿತದಲ್ಲಿ ಅಭ್ಯಾಸ ಮಾಡಿಕೊಳ್ಳಬೇಕು. Now, because this sin damaged the nature of God, ಈ ಪಾಪವು ದೇವರ ಸ್ವರೂಪವನ್ನು ಹಾನಿ ಮಾಡಿದ ನಿಮಿತ್ತವಾಗಿ that even the animals are not fearing him. ಈಗ ಪ್ರಾಣಿಗಳು ಕೂಡ ಅವರಿಗೆ ಭಯ ಪಡುತ್ತಾ ಇಲ್ಲ. They became violent. ಆ ಪ್ರಾಣಿಗಳು ಈಗ Oh, ಕ್ರೂರಿಗಳಾಗಿವೆ. they were turning against mankind. ಮನುಷ್ಯರಿಗೆ ವಿರುದ್ಧವಾಗಿ ಹೋರಾಡುತ್ತಿವೆ. But when you take your position, ಆದರೆ ನೀನು ನಿನ್ನ ಸ್ಥಾನಮಾನವನ್ನು ತೆಗೆದುಕೊಳ್ಳುವಾಗ, when you position as being a representative of God in this world, ಈ ಲೋಕದಲ್ಲಿ ದೇವರ ಸ್ವಾರೂಪ್ಯವನ್ನ, ದೇವರ ಹೋಲಿಕೆಯನ್ನು ತೋರಿಸುವಂತ ವ್ಯಕ್ತಿಯಾಗಿ ನಿನ್ನ ಸ್ಥಾನ beloved, ತೆಗೆದುಕೊಳ್ಳುವಾಗ, the creation of human being is the most supreme creation, because they are the creation or the image of God, or mankind are representing God. ಪ್ರಿಯರೇ, ಮನುಷ್ಯರು ಸೃಷ್ಟಿಯಲ್ಲಿ ಒಂದು ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ದಾರೆ. ಯಾಕೆಂದರೆ ಅವರು ದೇವರ ಹೋಲಿಕೆ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟು ದೇವರ ಪ್ರತಿನಿಧಿಯಾಗಿದ್ದಾರೆ. Beloved, each one of us need to understand this very clearly. I am created in the image of God. I am made in the likeness of God. ಪ್ರಿಯರೇ, ನಾವು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರ ಸ್ವರೂಪದಲ್ಲಿ ಮತ್ತು ದೇವರ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. God did not create each one of us in the likeness of any animals or any creations of this world. ಈ ಲೋಕದಲ್ಲಿ ಇದ್ದಂತ ಯಾವುದೋ ಪ್ರಾಣಿ ಪಕ್ಷಿ ಅಥವಾ ಬೇರೆ ಯಾವುದೇ ಸೃಷ್ಟಿಯ ಒಂದು ಹೋಲಿಕೆಯಲ್ಲಿ ಸ್ವರೂಪದಲ್ಲಿ ದೇವರು ನಮ್ಮನ್ನು ಉಂಟು But ಮಾಡಲಿಲ್ಲ. He has created us in the image of God. ದೇವರ ಸ್ವರೂಪದಲ್ಲಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ. This image that is marred by sin, ಈ ಒಂದು ಈ ಸ್ವಭಾವವು, ದೇವರ ಸ್ವಭಾವವು
ಅದು ಪಾಪದ ನಿಮಿತ್ತವಾಗಿ ಹಾನಿಗೆ ಒಳಗಾಗಿದೆ. But beloved, in order to restore that image in our lives, ಆ ಒಂದು ದೇವ ಸ್ವರೂಪವನ್ನು ನಮ್ಮ ಜೀವಿತದಲ್ಲಿ ಪುನಃಸ್ಥಾಪಿಸಲು Jesus Christ came into this world. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದನು. The Bible says that Jesus Christ is the image of God. ದೇವರ ವಾಕ್ಯ ಹೇಳುತ್ತದೆ ಯೇಸು ಕ್ರಿಸ್ತನು ದೇವರ He ಸ್ವರೂಪವಾಗಿದ್ದಾನೆ, is the exact representation of God the Father. ದೇವರ ಪ್ರತಿರೂಪವಾಗಿದ್ದಾನೆಂಬುದಾಗಿ ಹೇಳಲ್ಪಟ್ಟಿದೆ. I know that the image of God, the glory of the Lord was shining upon the face of Jesus ದೇವರ Christ. ಸ್ವರೂಪವು ದೇವರ ಮಹಿಮೆಯು ಯೇಸು ಕ್ರಿಸ್ತನ ಮುಖ ಪ್ರಕಾಶದಲ್ಲಿ ತೋರಿ ಬರುತ್ತಾ ಇತ್ತು. That is why, beloved, when Jesus Christ came in this world, ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರುವಾಗ all the demons trembled at his presence. ಆತನ ಪ್ರಸನ್ನತೆಯಲ್ಲಿ ದುರಾತ್ಮಗಳು ಹೆದರಿಕೊಂಡವು. All the creatures, even the storm and the wind, everything obeyed what Jesus said. ಅಲೆಗಳು ಬಿರುಗಾಳಿಗಳು ಆತನ ಸ್ವರಕ್ಕೆ ಕಿವಿಗೊಟ್ಟವು. Because they could see the exact representation of God in Jesus Christ. ಯಾಕೆಂದ್ರೆ ಯೇಸು ಕ್ರಿಸ್ತನಲ್ಲಿ ದೇವ ಸ್ವರೂಪವನ್ನು ಅವು ಕಂಡವು. Now today, because that we believe in the Lord Jesus Christ, ಪ್ರಿಯರೇ, ಈ ದಿವಸದಲ್ಲಿ ನಾವು ಯೇಸು ಕ್ರಿಸ್ತನ ನಂಬಿಕೆ ಇಡುವುದರ ನಿಮಿತ್ತವಾಗಿ you know that we have believed in Him and received Him as our Savior. ಆತನಲ್ಲಿ ನಂಬಿಕೆ ಇಟ್ಟು ಆತನ ನಮ್ಮ ರಕ್ಷಕನಾಗಿ ನಾವು ಅಂಗೀಕರಿಸಿದ ನಿಮಿತ್ತವಾಗಿ, You know, whoever believe in His name or received Him, to them God has given the power to become the child of God. ಯಾರೆಲ್ಲ ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೋ ಮತ್ತು ದೇವರನ್ನು ಅಂಗೀಕರಿಸಿದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಟ್ಟನೆಂಬುದಾಗಿ ವಾಕ್ಯ ಹೇಳುತ್ತದೆ. Beloved people of God, ಪ್ರಿಯ ದೇವ ಜನರೇ, you know, today because you are in Jesus Christ, ನೀವು ಈ ದಿನ ಯೇಸು ಕ್ರಿಸ್ತನಲ್ಲಿ ಇರುವುದರ ನಿಮಿತ್ತವಾಗಿ God has given you the authority to be the child of God. ದೇವ ಮಗುವಾಗುವಂತ ಅಧಿಕಾರವನ್ನ ದೇವರು ನಿಮಗೆ ಕೊಟ್ಟಿದ್ದಾನೆ. When that you are called as a son of God, ನೀವು ದೇವರ ಮಗನು ಮಗಳೆಂಬುದಾಗಿ ಕರೆಯಲ್ಪಡುವಾಗ, you know that what is that God is recreating that same image in your life, in my life. ತನ್ನ ಅದೇ ಸ್ವರೂಪವನ್ನು ನನ್ನ ನಿಮ್ಮ ಜೀವಿತಗಳಲ್ಲಿ ದೇವರು ಮರುರೂಪಗೊಳಿಸುತ್ತಾ ಇದ್ದಾನೆ. I know even in the Bible it makes clear that we are being transformed in the image of God. ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಓದುತ್ತೇವೆ, ನಾವು ದೇವರ ಸ್ವರೂಪಕ್ಕೆ ನಾವು ಮರು ವಿನ್ಯಾಸಗೊಳ್ಳುತ್ತಿದ್ದೇವೆ. Day by day that God is recreating us or changing our image from one degree of glory to another degree of glory. ಪ್ರತಿದಿನವೂ ದೇವರು ನಮ್ಮ ಸ್ವರೂಪವನ್ನ ತನ್ನ ಸ್ವರೂಪಕ್ಕೆ ಮರು ವಿನ್ಯಾಸಗೊಳಿಸುತ್ತಾ ರೂಪಾಂತರಗೊಳಿಸುತ್ತಿದ್ದಾನೆ. Ultimately we all will be transformed in the image of Jesus Christ. ಹಂತವಾಗಿರುವಂತಹ ಈ ಕಾರ್ಯದ ಮೂಲಕವಾಗಿ ನಾವು ಒಂದು ದಿನ ಯೇಸು ಕ್ರಿಸ್ತನ ಸ್ವರೂಪಕ್ಕೆ ಸಂಪೂರ್ಣವಾಗಿ ಮಾರ್ಪಡುತ್ತೇವೆ. When John the apostle is writing in his epistle, ಅಪೊಸ್ತಲನಾದ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುವಂತ ಸಮಯದಲ್ಲಿ, 1 John chapter 3, ಯೋಹಾನನ ಬರೆದ ಮೊದಲನೇ ಪತ್ರಿಕೆ 3ನೇ he says ಅಧ್ಯಾಯದಲ್ಲಿ now we are the children of God. ಆತನು ಹೇಳುತ್ತಾನೆ, ನಾವು ಈಗ ದೇವರ But ಮಕ್ಕಳಾಗಿದ್ದೇವೆ. it is not yet revealed what we will become. ಆದರೆ ಮುಂದೆ ಏನಾಗುತ್ತವೆ ನಮಗೆ ಈಗ ಪ್ರಕಟಿಸಲ್ಪಟ್ಟಿಲ್ಲ. You know, when he is coming, we shall be like him when he comes, appears. ಆತನ ಬರೋಣದಲ್ಲಿ ಆತನ ಹಾಗೆ ಇರುತ್ತೇವೆ ಎಂಬುದು ನಮಗೆ ಗೊತ್ತು. We are the child of God and we are being renewed every day, and one day that we are going to be transformed exactly like Jesus Christ. ನಾವು ದೇವರ ಮಕ್ಕಳಾಗಿದ್ದೇವೆ, ನಾವು ದೇವರ ಸ್ವರೂಪದಲ್ಲಿ ಬದಲಾವಣೆ ಹೊಂದುತ್ತಾ ಇದ್ದೇವೆ. ಒಂದು ದಿನ ಯೇಸು ಕ್ರಿಸ್ತನ ಇದ್ದ ರೀತಿಯಲ್ಲಿ ನಾವು ಇರುತ್ತೇವೆ. That nature or that image need to be in our life. ಆ ಸ್ವರೂಪ, ಆ ಸ್ವಭಾವವು ನಮ್ಮ ಜೀವಿತಗಳಲ್ಲಿ ಕಾಣಬರಬೇಕು. The Bible says, ಬೈಬಲ್ ಹೇಳುತ್ತದೆ, no, we are in Christ Jesus. ನಾವು ಕ್ರಿಸ್ತ ಯೇಸುವಿನಲ್ಲಿದ್ದೇವೆ. Jesus is in us. ಯೇಸು ನಮ್ಮೊಳಗಿದ್ದಾನೆ. No, we are in Jesus Christ. ನಾವು ಕ್ರಿಸ್ತ ಯೇಸುವಿನಲ್ಲಿದ್ದೇವೆ. Jesus is in us. ಯೇಸು ನಮ್ಮ ಒಳಗಿದ್ದಾನೆ. If Jesus is in us, ಯೇಸು ನಮ್ಮ ಒಳಗಿರುವಾಗ that gives us authority. ಅದು ನಮಗೆ ಅಧಿಕಾರವನ್ನು ಕೊಡುತ್ತದೆ. That gives us the ability. ಅದು ನಮಗೆ ಸಾಮರ್ಥ್ಯವನ್ನು ಕೊಡುತ್ತದೆ. I know that being transformed in the likeness of God. ದೇವ ಸ್ವರೂಪಕ್ಕೆ ನಮ್ಮನ್ನ ರೂಪಾಂತರಗೊಳಿಸುತ್ತಾ ಬರುತ್ತದೆ. Beloved, gives us authority and strength. ಬೇರೆ ಅದು ನಮಗೆ ಬಲವನ್ನು, ಸಾಮರ್ಥ್ಯವನ್ನು, ಅಧಿಕಾರವನ್ನು ಕೊಡುತ್ತದೆ. I know because that we are in the Lord Jesus Christ, ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವುದರ ನಿಮಿತ್ತವಾಗಿ the image of God is in us. ದೇವ ಸ್ವರೂಪ ನಮ್ಮೊಳಗೆ We ಇರುವುದರಿಂದ are the representative of God in this world, ಈ ಲೋಕದಲ್ಲಿ ನಾವು ದೇವರ ಪ್ರತಿನಿಧಿಗಳಾಗಿರುವುದರಿಂದ and we must take the position as being a representative of God. ನಾವು ದೇವರ ಪ್ರತಿನಿಧಿಗಳಾಗಿರುವಂತಹ ಆ ಸ್ಥಾನವನ್ನ ನಾವು We need ತೆಗೆದುಕೊಳ್ಳಬೇಕಾಗಿದೆ. to take the representative, the position of be as the son of God. ದೇವರ ಮಕ್ಕಳಾಗಿರುವಂತಹ ಆ ಸ್ಥಾನವನ್ನು ನಾವು ಮರು ಹೊಂದಿಕೊಳ್ಳಬೇಕಾಗಿದೆ. Beloved, in that position only we need to operate. ಬೇರೆ ಅದೇ ಸ್ಥಾನಮಾನದಲ್ಲಿ ನಾವು ಕಾರ್ಯ ಮಾಡಬೇಕು. See, God says in this world that whoever shed your blood, ಆತನು ಹೇಳ್ತಾನೆ, ಈ ಲೋಕದಲ್ಲಿ ನಿಮ್ಮ ರಕ್ತವನ್ನು ಸುರಿಸಿದವರಿಗೆ you know, I am going to deal with them. ಅವರ ಸಂಗಡ ನಾನು ವ್ಯವಹರಿಸ್ತೇನೆ. I am going to require your blood from them. ನಾನು ಅದಕ್ಕೆ ರಕ್ತಕ್ಕೆ ಅಪರಾಧವನ್ನು, ಆ ರಕ್ತವನ್ನು ನಾನು And ತೆಗೆದುಕೊಳ್ಳುತ್ತೇನೆ. beloved, we do not want to try to protect ourselves. We do not want to do anything for ourselves because
we have a mission to do. ಪ್ರೇರೆ ನಾವು ನಮ್ಮನ್ನೇ ನಾವು ಕಾಪಾಡಿಕೊಳ್ಳುವುದಕ್ಕೆ ಏನು ಮಾಡಬೇಕೆಂಬುದಾಗಿಲ್ಲ, ಯಾಕಂದ್ರೆ ನಮಗೆ ಆ ಒಂದು ಮುನ್ನೋಟವಿದೆ, ದರ್ಶನವಿದೆ ಮಾಡುವುದಕ್ಕೆ. God said that the animals will subject to you. ದೇವರು ಹೇಳಿದ ಪ್ರಾಣಿ ಪಕ್ಷಿಗಳು ನಿಮಗೆ I am ಅಧೀನರಾಗಿರುತ್ತವೆ. going to put the fear in their life, in their mind. ಅವರ ಮನಸ್ಸಿನಲ್ಲಿ ನಿಮ್ಮ ವಿಷಯವಾಗಿರುವಂತಹ ಒಂದು ಭಯವನ್ನು ನಾನು ಉಂಟು And ಮಾಡುತ್ತೇನೆ. here that whoever tried to shed your blood, I am going to require from them. ಮತ್ತು ಮಾತ್ರವಲ್ಲ, ನಿಮ್ಮ ರಕ್ತವನ್ನು ಸುರಿಸುವವರಿಂದ ನಾನು ಅದನ್ನ ತಿರುಗಿ ಕೇಳುತ್ತೇನೆ. Beloved, once again I want to remind you, whatever the blood is shed in this land, every blood will be, every account will be required by God. ಬೇರೆ ನಾವಿದನ್ನು ಅರ್ಥ ಮಾಡಿಕೊಳ್ಳಬೇಕು. ತಾನು ಸುರಿಸಿದ ಪ್ರತಿಯೊಂದು ರಕ್ತಕ್ಕೂ ಕೂಡ ಒಂದು ಲೆಕ್ಕವನ್ನು ಕೊಡಬೇಕು, ಅದಕ್ಕೆ ದೇವರು ಮುಯ್ಯಿ ತೀರಿಸ್ತಾನೆ ಎಂಬುದಾಗಿ. When Cain murdered his brother, ಕಾಯಿನನ್ನು ತನ್ನ ತಮ್ಮನನ್ನು ಕೊಲ್ಲುವಾಗ he came to the earth. ಅವನು ಆ ಭೂಮಿಯಲ್ಲಿ ಅದು ನೋಡುತ್ತೇವೆ, That Jesus came, the Lord came down, ದೇವರು ಇಳಿದು ಬಂದನು and then ಭೂಮಿಗೆ. is speaking to him. ಆತನ ಸಂಗಡ ಮಾತಾಡಿದನು. Where is your brother? ನಿನ್ನ ಸಹೋದರನು ಎಲ್ಲಿ? Where is your brother? ನಿನ್ನ ಸಹೋದರನು ಎಲ್ಲಿ? The God that who created you and me, ನನ್ನನ್ನು ನಿನ್ನನ್ನು ಉಂಟು ಮಾಡಿದಂತ ದೇವರು, beloved, that he is not only a creator but he is also judge. ಪ್ರೇರೆ ಆತನು ಕೇವಲ ಸೃಷ್ಟಿಕರ್ತನು ಮಾತ್ರವಲ್ಲ, ನ್ಯಾಯ ತೀರ್ಪು ಕೊಡುವಾತನು ಕೂಡ ಆಗಿದ್ದಾನೆ. You know, every blood that is shed in this land, ಈ ಲೋಕದಲ್ಲಿ ಸುರಿಸಲ್ಪಟ್ಟ ಪ್ರತಿಯೊಂದು ರಕ್ತ, every blood is crying to God. ಪ್ರತಿಯೊಂದು ರಕ್ತವು ದೇವರಲ್ಲಿ ಮೊರೆ ಇಡುತ್ತಿದೆ. I know they are crying for justice, vengeance. ಆ ಒಂದು ನ್ಯಾಯಕ್ಕೋಸ್ಕರ ಮತ್ತು ಸೇಡಿಗೋಸ್ಕರ ಮೊರೆ ಇಡುತ್ತಾ ಇದೆ. So God says, I'm going to require from them. ದೇವರು ಹೇಳ್ತಾನೆ, ನಾನು ಅದನ್ನು ಮುಯ್ಯಿ ತೀರಿಸ್ತೇನೆ. So beloved, that today we need to understand. ಪ್ರೇರೆ ಈ ದಿನ ಅರ್ಥ ಮಾಡಿಕೊಳ್ಳಬೇಕು. Know that God is interested in our lives. ದೇವರು ನಮ್ಮ ಜೀವಿತದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾನೆ. So in a very specific and unique way that we are protected by God. ಈ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಾವು ದೇವರಿಂದ ಸಂರಕ್ಷಿಸಲ್ಪಟ್ಟಿದ್ದೇವೆ. The animals are subject to us, ಪ್ರಾಣಿಗಳು ನಮಗೆ ಸ್ವಾಧೀನವಾಗಿವೆ. and God said that whoever shed the blood of man, ಮತ್ತು ದೇವರು ಹೇಳಿದನು, ಮನುಷ್ಯನ ರಕ್ತವನ್ನು ಸುರಿಸುವವನು, and I am going to require an account from him. ಅವರಿಂದ ನಾನು ಮುಯ್ಯಿ ತೀರಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. And so that God has given an environment for man. He says, now what you have to do, now as for you, that you need to be fruitful. As for you, verse 7 says, as for you, be fruitful and multiply, bring forth abundantly in the earth and multiply in it. ಹಾಗಾದರೆ ನೀವು ಏನ್ ಮಾಡ್ಬೇಕಂದ್ರೆ, ನೀವು ಈಗ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯ ಮೇಲೆ ನಿಮಗೆ ಬಹು ಸಂತಾನವಾಗಲಿ ಅಂದನು. No, God said one additional word there. ಈಗ ಒಂದು ದೇವರು ಹೆಚ್ಚಿನ ವಾಕ್ಯವನ್ನು ಸೇರಿಸಿ He ಹೇಳ್ತಾನೆ. said, bring forth abundantly in the earth and multiply in it. ನೀವು ಭೂಮಿಯ ಮೇಲೆ ನೀವು ಬಹು ಸಂತಾನವಾಗಲಿ ಎಂಬುದಾಗಿ ಹೇಳ್ತಾನೆ. A vast land is before you. ನಿಮ್ಮ ಮುಂದೆ ದೊಡ್ಡ ಒಂದು ಭೂಮಿ ಇದೆ. I know that you are a small people. ನೀವು ಸ್ವಲ್ಪ ಜನರು ನಂಗೆ ಗೊತ್ತು. Now the blessing has come upon him, or my vision is that you need to multiply not, but you have to multiply abundantly, above and overflowing measure. You need to bless, you need to multiply. ಈಗ ದೇವರು ಕೊಟ್ಟಿರುವಂತಹ ಆಶೀರ್ವಾದ ಏನೆಂದರೆ, ನೀವು ಅಭಿವೃದ್ಧಿಯಾಗಬೇಕು, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಬೇಕು. So that is the plan of God. ಇದು ದೇವರ ಆಲೋಚನೆ. That is the vision of God for Noah and his children. ಇದು ದೇವರ ಯೋಜನೆ ಮನುಷ್ಯರಿಗೋಸ್ಕರ ಮತ್ತು ನೋಹನಿಗೋಸ್ಕರ. But today, beloved, that God's plan for you and me are that we need to multiply. We need to be fruitful, multiply, and abundantly multiply and fill the earth. ಪ್ರೇರೆ, ಈ ದಿನ ನಮಗೋಸ್ಕರ ಇರುವಂತ ದೇವರ ಆಲೋಚನೆ, ನಾವು ಫಲಭರಿತರಾಗಬೇಕು, ಅಭಿವೃದ್ಧಿಯಾಗಬೇಕು, ಬಹುವಾಗಿ ನಾವು ಹೆಚ್ಚಬೇಕು. So when that God gave him this vision, ದೇವರು ಅವನಿಗೆ ಈ ದರ್ಶನವನ್ನು ಕೊಡುವಾಗ, the first of all that he need to take as the position as the representative of God. ಮೊಟ್ಟ ಮೊದಲದಾಗಿ ಅವನು ದೇವರ ಪ್ರತಿನಿಧಿಯಾಗಿ ತನ್ನ ಸ್ಥಾನವನ್ನು ತೆಗೆದುಕೊಳ್ಳಬೇಕಾಗಿತ್ತು. Now you and me need to know that we are in Christ Jesus. Christ is in us. As representative of God, as representative of Jesus Christ, we need to take our position. ನಾವು ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಕ್ರಿಸ್ತ ಯೇಸುನಲ್ಲಿದ್ದೇವೆ ಮತ್ತು ಯೇಸು ಕ್ರಿಸ್ತನ ಪ್ರತಿನಿಧಿಯಾಗಿ ನಮ್ಮ ಸ್ಥಾನವನ್ನು ನಾವು ಮೊದಲು ವಹಿಸಿಕೊಳ್ಳಬೇಕು. If we take that responsibility, ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಾಗ, if we take that position, ಆ ಸ್ಥಾನವನ್ನು ನಾವು ತೆಗೆದುಕೊಳ್ಳುವಾಗ, from that position we need to operate in the world. ಆ ಸ್ಥಾನದಿಂದ ನಾವು ದೇವರಲ್ಲಿ ನಾವು ಕಾರ್ಯ ಮಾಡುವವರಾಗಿರಬೇಕು. Okay, that he says that there he says seed time and harvest time will be there. ಅಲ್ಲಿ ನಾವು ನೋಡುತ್ತೇವೆ ಬಿತ್ತನೆಯ ಮತ್ತು ಕೊಯ್ಲು ಸಮಯಗಳು ಅವು ಇರುತ್ತವೆ ಎಂಬುದಾಗಿ. No, when that God has given him the vision, ದೇವರ ದರ್ಶನವನ್ನು ಅವನಿಗೆ ಕೊಡುವಾಗ, you want to fruitful and multiply and abundantly, ನೀವು ಅಭಿವೃದ್ಧಿ ಆಗಬೇಕು, ನೀವು ಫಲಭರಿತರಾಗಬೇಕೆಂಬುದಾಗಿ ಹೇಳುವಾಗ, by just taking that word that he is never going to be fruitful, ಕೇವಲ ವಾಕ್ಯವನ್ನು ತೆಗೆದುಕೊಂಡು ಸುಮ್ಮನೆ ಕೂಡುವುದರಿಂದ ಅವನು ಫಲಭರಿತನಾಗುವುದಿಲ್ಲ. or if we take that word and confess it, nothing is going to happen. ಕೇವಲ ಅದನ್ನು ತೆಗೆದುಕೊಂಡು ಬಾಯಿಂದ ಅರಿಕೆ ಮಾಡಿಕೊಳ್ಳುತ್ತಾ ಇದ್ದರೆ ಏನು ಆಗುವುದಿಲ್ಲ. He need to sow the
seeds. ಅವನು ಬಿತ್ತಬೇಕಾಗಿದೆ ಬೀಜವನ್ನು. You know, whatever the seed that God has given him in this land, if you want to be fruitful, he need to sow the seed. ಈಗ ಅವನಿಗೆ ದೇವರು ಕೊಟ್ಟಿರುವಂತಹ ಬೀಜಗಳನ್ನ ಅವನು ಬಿತ್ತಬೇಕಾಗಿದೆ ಫಲಭರಿತನಾಗಬೇಕಾದರೆ. And particularly that time when everything was bad, everything is destroyed in the flood. ವಿಶೇಷವಾಗಿ ಆ ಸಮಯದಲ್ಲಿ ಆ ಪ್ರಳಯದಲ್ಲಿ ಎಲ್ಲವೂ ಕೊಚ್ಚಿಕೊಂಡು ಹೋದ ನಂತರ It is a new beginning for him. ಅದು ಅವನಿಗೆ ಹೊಸ It ಪ್ರಾರಂಭವಾಗಿದೆ. is a new season for him. ಅದು ಅವನಿಗೆ ಹೊಸ ಋತುವಾಗಿದೆ. It is a new season that he has to multiply and to fruitful and abundantly and fill the earth. ಈಗ ಅವನು ಹೊಸದಾಗಿ ಫಲಭರಿತನಾಗಿ ಬಹು ಸಂತಾನ ಉಳ್ಳವನಾಗಿ ಅಭಿವೃದ್ಧಿಯಾಗಿ ಹೆಚ್ಚುವಂತ ಒಂದು ಹೊಸ ಋತುಮಾನವಾಗಿದೆ. When that God spoke to him, he need to enlighten, or that he has to look widely. He is open his eyes and to see everywhere before him. ಈಗ ಅವನ ದೇವರೇ ಅವನೊಂದಿಗೆ ಮಾತನಾಡುವಾಗ ಅವನು ತನ್ನ ಕಣ್ಣು ತೆರೆದು ನೋಡಬೇಕು, ಎಲ್ಲ ಕಡೆ ದೃಷ್ಟಿಸಿ ಆ ದೊಡ್ಡ ಒಂದು ಅವಕಾಶಗಳನ್ನು ಕಾಣಬೇಕು. Not only in one area, but he has to multiply and abundant in every areas, wherever that he can see, whatever he can see, whatever he can do. He want to see in every area he need to be fruitful. ಕೇವಲ ಒಂದು ಕ್ಷೇತ್ರದಲ್ಲಿ ಅಲ್ಲ, ಆದರೆ ಎಲ್ಲಾ ಕ್ಷೇತ್ರಗಳಲ್ಲಿ ಅವನು ಎಲ್ಲೆಲ್ಲ ನೋಡುತ್ತಾನೋ, ಏನು ಮಾಡುತ್ತಾನೋ, ಎಲ್ಲ ಕ್ಷೇತ್ರಗಳಲ್ಲಿ ಅವನು ಫಲಭರಿತನಾಗಬೇಕು. Why he want to sow? Because that a generation is coming. ಯಾಕೆ ಅವನು ಆ ರೀತಿ ಮಾಡಬೇಕಂದ್ರೆ ಒಂದು ಸಂತತಿಯು ಬರುತ್ತಿದೆ. I know that he has to see that everywhere that his descendants are going to be filled. ಎಲ್ಲ ಕಡೆ ತನ್ನ ಸಂತತಿಯವರು ತುಂಬಿಕೊಳ್ಳುವುದನ್ನು ಅವನು ಕಾಣಬೇಕಾಗಿದೆ. No, with that vision only he has to plant the seeds. ಮತ್ತು ಆ ದರ್ಶನದೊಂದಿಗೆ ಈಗ ಅವನು ತನ್ನ ಬೀಜವನ್ನು ಬಿತ್ತಬೇಕಾಗಿದೆ. Beloved, we are also in a similar situation now. ಪ್ರೇರೆ ನಾವು ಕೂಡ ಇದೇ ರೀತಿಯ ಸನ್ನಿವೇಶದಲ್ಲಿ ಇವತ್ತಿದ್ದೇವೆ. The pandemic has destroyed everything whatever we labored in the past. ಕಳೆದ ದಿವಸಗಳಲ್ಲಿ ನಾವು ಕಷ್ಟಪಟ್ಟು ಸಂಪಾದಿಸಿದ ಎಲ್ಲಾ ಸಂಗತಿಗಳನ್ನು ಈ ಒಂದು ಸಾಂಕ್ರಾಮಿಕ ರೋಗವು ನುಂಗಿ ಹಾಕಿದೆ. I know that we can be discouraged. We can be seeing that this is a hopeless situation. ಪ್ರೇರೆ ಇದೊಂದು ನಿರಾಶೆಯ ಸನ್ನಿವೇಶ ಎಂಬುದಾಗಿ ನಾವು ಸೋತು ಹೋದವರಾಗಿ ನಾವು ಇರಬಹುದು. You know, Noah also could have been discouraged in his life. ನೋಹನು ಕೂಡ ತನ್ನ ಜೀವಿತದಲ್ಲಿ ನಿರಾಶನಾಗಿದ್ದಿರಬಹುದು. Before the flood, what a prosperity, what a blessing, that what kind of a things were on the earth that he has seen with his own naked eyes. ಆ ಒಂದು ಪ್ರಳಯಕ್ಕಿಂತಲೂ ಮುಂಚೆ ಎಂತ ಒಳ್ಳೆಯ ಸಂಗತಿ, ಅಭಿವೃದ್ಧಿ ಆಗಿರುವಂತಹ ಸಂಗತಿ ಆ ಲೋಕದಲ್ಲಿ ಇದ್ದದನ್ನು ಅವನು ನೋಡಿದನು. But after the flood, know that he has seen everything is destroyed. ಆದರೆ ಈ ಪ್ರಳಯದ ನಂತರ ಎಲ್ಲವೂ ನಾಶವಾಗಿರುವಂತಹ ಸಂಗತಿಗಳು. Nothing is there. He has to do again for the fruitfulness. ಈಗ ಫಲಭರಿತನಾಗಬೇಕಾದ್ರೆ ಎಲ್ಲವನ್ನು ಪ್ರಾರಂಭದಿಂದ ಮಾಡಬೇಕಾಗಿತ್ತು. He said, beloved, now this is the best time that we need to sow our seeds. ಪ್ರೇರೆ ಇದು ಅತ್ಯುತ್ತಮವಾದ ಸಮಯವಾಗಿದೆ, ನಮ್ಮ ಬೀಜವನ್ನು ಬಿತ್ತುವಂತ ಸಮಯ. In every empty places, ಪ್ರತಿ ಖಾಲಿಯಾಗಿರುವಂತ ಸ್ಥಳದಲ್ಲಿ, everywhere that the devil has destroyed, damaged, ಸೈತಾನನು ಎಲ್ಲೆಲ್ಲ ನಾಶ ಮಾಡಿದಾನು, ಎಲ್ಲಿ ಹಾನಿ ಮಾಡಿದಾನು ಅಲ್ಲಿ. all this barren land is an opportunity, is a place where we can continue to work, where we can sow our seeds. ಎಲ್ಲ ಬಂಜರು ಭೂಮಿಗಳು ನಾವು ಬೀಜವನ್ನು ಬಿತ್ತುವುದಕ್ಕೆ, ಕೆಲಸ ಮಾಡುವುದಕ್ಕೆ ಸರಿಯಾದ ಸ್ಥಳಗಳಾಗಿವೆ. I know we need to keep on sowing the seeds. ನಾವು ಬೀಜಗಳನ್ನು ಬಿತ್ತುತ್ತಲೇ ಇರಬೇಕು. I know that I will come to back a little time later. ಈ ಒಂದು ವಾಕ್ಯವನ್ನ ಸ್ವಲ್ಪ ಸಮಯದ ನಂತರ ವಿವರಿಸೋಣ. I know in Ecclesiastes chapter 11 verse 6 says, ಆ ಒಂದು ಪ್ರಸಂಗಿ 11ನೇ ಅಧ್ಯಾಯದ 6ನೇ ವಾಕ್ಯ ಹೇಳುತ್ತದೆ, in the morning sow your seed, and in the evening do not withhold your hand, for you do not know which will prosper, either this or that, or otherwise both alike will be good. ಮುಂಜಾನೆ ಬೀಜ ಬಿತ್ತು ಸಂಜೆ ತನಕ ಕೈ ತೆಗೆಯಬೇಡ, ಇದು ಸಫಲವೋ ಅದು ಸಫಲವೋ, ಒಂದು ವೇಳೆ ಎರಡು ಚೆನ್ನಾಗಿ ಆಗುವವು ನಿನಗೆ ತಿಳಿಯದು. Beloved, in this opportunity we do not know what to do. ಪ್ರೇರೆ ಈ ಒಂದು ಇವತ್ತಿನ ದಿವಸಗಳಲ್ಲಿ ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. But God says that you need to keep on working, keep on sowing the seeds. ಆದರೆ ದೇವರು ಹೇಳ್ತಾನೆ ನೀವು ಬೀಜವನ್ನು ಬಿತ್ತುತ್ತಲೇ ಇರಬೇಕು, ನೀವು ಕೆಲಸ ಮಾಡುತ್ತಲೇ ಇರಬೇಕು. It is a very difficult situation. ಇದು ಬಹಳ ಕಠಿಣ ಸನ್ನಿವೇಶ. I know sowing the seeds is not an easy thing. ಬೀಜಗಳನ್ನು ಬಿತ್ತುವಂತದ್ದು ಸುಲಭವಾದ ಕಾರ್ಯವಲ್ಲ. I know we need to, he says that you need to keep on doing it, whether in the morning and in the evening. You do not know which seed is going to prosper. ಮುಂಜಾನೆಯಲ್ಲಿ ಆಗಲಿ ಸಂಜೆಯಲ್ಲಿ ಆಗಲಿ ನೀನು ಬೀಜ ಬಿತ್ತುತ್ತಲೇ ಇರಬೇಕು, ಕೈ ತೆಗೆಯಬಾರದು, ಹಿಂಜಾರಿ ಹೋಗಬಾರದು. No, when that God spoke to him, know that he need to obey God, and he need to sow his seeds, whatever seed he has, everything he has to sow in the land. ಈಗ ದೇವರು ಅವನ ಸಂಗಡ ಮಾತಾಡುವಂತ ಸಮಯದಲ್ಲಿ ಅವನಲ್ಲಿರುವಂತಹ ಎಲ್ಲಾ ಬೀಜಗಳನ್ನು ಅವನು ಎಲ್ಲಾ ಕಡೆಗಳಲ್ಲಿ ಬಿತ್ತುತ್ತಲೇ ಇರಬೇಕು. Trusting that God is going to bless and God is going to protect from all the wild animals. ದೇವರು ನಮ್ಮನ್ನು ಎಲ್ಲಾ ಒಂದು ಕ್ರೂರ ಒಂದು ಪ್ರಾಣಿಗಳಿಂದ ನಮ್ಮನ್ನು ಕಾಪಾಡುತ್ತಾನೆ, ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ ಎನ್ನುವಂತ ನಂಬಿಕೆಯಲ್ಲಿ ಅವನು ಮಾಡಬೇಕು. And in Galatians chapter 6 verse 7 to 10, ಆ ಗಲಾತ್ಯ 6ನೇ ಅಧ್ಯಾಯದ 7ರಿಂದ 10 ನಾವು ನೋಡುತ್ತೇವೆ. they said, do not be deceived, God is not mocked, for whatever a man sows
that he will also reap. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. For he who sows to his flesh flesh will of the flesh will reap corruption, but he who sows to the spirit will also of the spirit reap everlasting life. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು, ಆತ್ಮ ಭಾವದಿಂದ ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. And let us not grow weary while doing good, for in due season we shall reap if we do not lose heart. ಒಳ್ಳೆಯದನ್ನ ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. Therefore, as we have opportunity, let us do good to all, especially to those who are of the household of faith. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. Beloved, this is a time to sow the seeds. ಬೇರೆ ಇದು ಬೀಜಗಳನ್ನು ಬಿತ್ತುವಂತ ಸಮಯ. So never think, never that is sit idly and that remain at home thinking that I have nothing to do in this world. ಈ ಲೋಕದಲ್ಲಿ ನನಗೆ ಮಾಡುವುದಕ್ಕೆ ಏನೂ ಇಲ್ಲ ಎಂಬುದಾಗಿ ಸೋಮಾರಿಗಳಾಗಿ ನೀವು ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಬೇಡಿರಿ. See, God has promised the Noah that you are going to be fruitful and you be fruitful and multiply. ದೇವರು ನೋಹನಿಗೆ ವಾಗ್ದಾನ ಮಾಡಿದನು, ನೀವು ಅಭಿವೃದ್ಧಿಯಾಗಿ ನೀವು ಬೆಳವಣಿಗೆಯನ್ನು ಕಾಣುತ್ತೀರಿ And ಎಂಬುದಾಗಿ. sow the seeds. What is the seed time I have given you? The harvest time I has also given you. ದೇವರು ಹೇಳುತ್ತಾನೆ, ಬಿತ್ತನೆಯ ಕಾಲವನ್ನು ಕೊಯ್ಲಿನ ಕಾಲವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ನೀವು ಬಿತ್ತಿರಿ ಎಂಬುದಾಗಿ. For Noah there is nothing to harvest at that time. ಈಗ ನೋಹನಿಗೆ ಅಲ್ಲಿ ಕೊಯ್ಯುವುದಕ್ಕೆ ಯಾವುದೇ ಸಂಗತಿಗಳಿಲ್ಲ. But everything is destroyed in the flood. ಎಲ್ಲವೂ ಪ್ರಳಯದಲ್ಲಿ ನಾಶವಾಗಿದೆ. So now that this is the time for him to start sowing before reaping. ಈಗ ಅವನು ಕೊಯ್ಯುವುದಕ್ಕಿಂತ ಮುಂಚೆ ಬಿತ್ತಬೇಕಾದಂತ ಸಮಯವೂ ಇದಾಗಿದೆ. Everything that is devastated by the pandemic now, ಈ ಒಂದು ಸಾಂಕ್ರಾಮಿಕ ರೋಗದಿಂದ ನುಂಗು ಹಾಕಲ್ಪಟ್ಟ ಪ್ರತಿಯೊಂದು ಸಂಗತಿಗಳು, this is the right time to sow the seeds. ದೇವರ ವಾಕ್ಯ ಹೇಳ್ತಾ ಇದು ಸರಿಯಾದ ಸಮಯ ಬಿತ್ತುವುದಕ್ಕೆ. This is the right time to sow the seeds. ಈಗ ಬೀಜಗಳನ್ನು ಬಿತ್ತಲು ಸರಿಯಾದ ಸಮಯ. Though we may not understand ಈಗ ನಮಗೆ ಅರ್ಥವಾಗದೇ ಇದ್ದರು how this is going to bring a harvest, ಇದು ಹೇಗೆ ನಮಗೆ ಆ ಒಂದು ಕೊಯ್ಲನ್ನು ತರುತ್ತದೆ. but the God who has said, know that this seed time is there, then harvest time is there. There is a time for harvest. ಆದರೆ ದೇವರು ಬಿತ್ತನೆಯ ಸಮಯ ಇದೆ ಎಂಬುದಾಗಿ ಹೇಳಿದಂತ ದೇವರು ಕೊಯ್ಲಿನ ಸಮಯ ಇದೆ ಎಂಬುದಾಗಿ ಹೇಳಿದ ಒಂದು ಸುಗ್ಗಿಯು ಕೂಡ ನಮಗೆ ಇರುತ್ತದೆ. As you grow and multiply, their descendants will come. Many children will be born to you. The family will be expanded. And so you need to prepare for them, and now you need to sow the seeds. ನೀವು ಅಭಿವೃದ್ಧಿಯಾಗಿ ನೀವು ಬೆಳೆಯುವಾಗ ನಿಮ್ಮ ಕುಟುಂಬವು ಬೆಳೆಯುತ್ತದೆ, ಮಕ್ಕಳು ಬೆಳೆಯುತ್ತಾರೆ, ಮತ್ತು ನೀವು ಅದಕ್ಕೋಸ್ಕರ ಈಗಲೇ ಬಿತ್ತುವುದಕ್ಕೆ ಮತ್ತು ನೀವು ಕೊಯ್ಲಿಗೆ ಸುಗ್ಗಿಗೆ ನೀವು ಸಿದ್ಧರಾಗಬೇಕಾಗಿದೆ. Beloved, you and me need to have that kind of a vision. Know that my family is going to be blessed. My family is going to expand. My children, grandchildren, they are going to expand and everywhere. So this is the time I need to sow my seeds in the kingdom of God. ಈ ಒಂದು ದರ್ಶನವನ್ನು ನಾನು ನೀವು ಹೊಂದಿಕೊಳ್ಳಬೇಕು. ನಾವು ಬೆಳವಣಿಗೆ ಆಗುತ್ತೇವೆ, ನಮ್ಮ ಕುಟುಂಬವು ಬೆಳೆಯುತ್ತದೆ, ನಮ್ಮ ಮಕ್ಕಳು ಬೆಳೆಯುತ್ತಾರೆ, ನಮ್ಮ ಮೊಮ್ಮಕ್ಕಳು ಬೆಳೆಯುತ್ತಾರೆ. ನಾವು ಅದಕ್ಕೋಸ್ಕರ ದೇವರಾಜ್ಯದಲ್ಲಿ ಬಿತ್ತುವುದಕ್ಕೆ ಸಿದ್ಧರಾಗಿರಬೇಕು. If we don't have that vision, that we will be sitting idly. ಒಂದು ವೇಳೆ ಆ ಬೆಳವಣಿಗೆ ದರ್ಶನ ನಮ್ಗೆ ಇಲ್ಲದೆ ಹೋದರೆ ನಾವು ಮೌನವಾಗಿ ಕುಳಿತುಕೊಳ್ಳುತ್ತೇವೆ. Otherwise we will be just living in a survival mode. ಇಲ್ಲದೆ ಹೋದರೆ ಕೇವಲ ಬದುಕಿದರೆ ಸಾಕು ಎನ್ನುವಂತ ಸ್ಥಿತಿಗೆ ಬಂದು Beloved, ಬಿಡುತ್ತೇವೆ. if you are thinking that kind of a attitude in your life, then you need to come out of that survival mode and you need to believe believe the word of God. God's a plan for you. You are going to be fruitful and multiply. ನೀವು ಅಂತಹ ಸನ್ನಿವೇಶದಲ್ಲಿ ಇರುವುದಾದರೆ ಆ ಒಂದು ಉಳಿದುಕೊಂಡರೆ ಸಾಕು ಎನ್ನುವ ಸ್ಥಿತಿಯಿಂದ ನೀವು ಮುಂದೆ ಬರಬೇಕಾಗಿದೆ. ನಾನು ಬೆಳವಣಿಗೆ ಆಗಬೇಕು ಎನ್ನುವ ಸ್ಥಿತಿಗೆ. In Psalm 126 verse 5 and 6 says, those who sow in tears shall reap in joy. He who continually goes forth weeping, bearing seeds for sowing, shall doubtless come again with rejoicing, bringing his sheaves with him. 126ನೇ ಕೀರ್ತನೆಯಲ್ಲಿ 5-6ನೇ ವಾಕ್ಯಗಳು ಹೇಳುತ್ತವೆ, ಅಳುತ್ತಾ ಬಿತ್ತುವವರು, ಹಾಡುತ್ತಾ ಕೊಯ್ಯುವವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು, ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. Beloved, sowing time is a time of tears. ಪ್ರೇರಿ ಬಿತ್ತುವಂತ ಸಮಯವು ಅದು ಕಣ್ಣೀರಿನ ಸಮಯವಾಗಿದೆ. You have to spend everything. ನೀವು ಎಲ್ಲವನ್ನು ಅದಕ್ಕೋಸ್ಕರ ಖರ್ಚು ಮಾಡಬೇಕು. You have to spend your energy. ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು You have to spend your resources. ನಿಮ್ಮ ಎಲ್ಲ ಸಂಪನ್ಮೂಲಗಳನ್ನು ಅದಕ್ಕೆ ಹಾಕಬೇಕು. It's a time of hard work. ಅದು ಕಠಿಣ ಕಾಲದ ಸಮಯ. No, I pray that this time that you may involve in sowing with hard work, in tears, in prayer, waiting upon the Lord. In every way,
that you need to prepare your ground and you need to sow the seeds. ಇದು ನನ್ನ ಪ್ರಾರ್ಥನೆ ಆಗಿದೆ. ನೀವು ಈ ಸಮಯಗಳಲ್ಲಿ ಕಣ್ಣೀರಿನಿಂದ ದುಃಖಿಸುತ್ತಾ ಪ್ರಾರ್ಥನೆಯಲ್ಲಿ ನೀವು ದೇವರ ವಾಕ್ಯದಲ್ಲಿ ನಂಬಿಕೆ ಇಡುತ್ತಾ ದೇವರ ಮೇಲೆ ಭರವಸೆಯೊಂದಿಗೆ ದೇವರಲ್ಲಿ ನಿರೀಕ್ಷೆ ಇಡುತ್ತಾ ನೀವು ಈ ಬಿತ್ತನೆಯ ಕಾಲದಲ್ಲಿ ನೀವು ಬಿತ್ತುವವರಾಗಬೇಕು, ಭೂಮಿಯನ್ನು ಸಿದ್ಧಪಡಿಸಬೇಕೆಂಬುದಾಗಿ. No matter whatever may be that how little you have, that things that you need to invest in the kingdom of God. You must invest in the business. You must invest in your life. ನಿಮ್ಮ ಜೀವಿತದಲ್ಲಿರುವಂತಹ ಸ್ವಲ್ಪ ಸಂಗತಿಗಳು, ಅಲ್ಪ ಕಾರ್ಯಗಳು, ಅದು ಎಷ್ಟೇ ಚಿಕ್ಕದಾಗಿದ್ದರೂ ಸರಿ, ಅದನ್ನು ದೇವರ ರಾಜ್ಯದಲ್ಲಿ ನಿಮ್ಮ ವ್ಯಾಪಾರಗಳಲ್ಲಿ, ನಿಮ್ಮ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ನೀವು ಅದನ್ನು ಬಿತ್ತಬೇಕು, ಹೂಡಿಕೆ ಮಾಡಬೇಕು. No, when that you sow the seeds, then only that in the due time, in the harvest season, you are going to reap it. ನೀವು ಅದನ್ನ ಬಿತ್ತುವಾಗ ಮಾತ್ರ ಸರಿಯಾದ ಸಮಯದಲ್ಲಿ, ತಕ್ಕ ಕಾಲದಲ್ಲಿ, ಅಂದರೆ ಕೊಯ್ಲಿನ ಸಮಯದಲ್ಲಿ ನಿಮಗೆ ಸುಗ್ಗಿ ಸಿಗುತ್ತದೆ. And so, beloved, don't be idle and keep quiet at home. ಪ್ರೇರ, ಅದಕ್ಕೋಸ್ಕರ ನೀವು ಸುಮ್ಮನೆ ಆಲಸ್ಯಗಳಾಗಿ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಬೇಡಿ. Do something in the kingdom of God. ದೇವರ ರಾಜ್ಯದಲ್ಲಿ ಏನಾದರೂ Even if you don't ಮಾಡುವವರಾಗಿರಿ. have anything to do, God, go and fast and pray and seek the will of God in your life. ಮಾಡುವುದಕ್ಕೆ ನನಗೇನು ಇಲ್ಲ ಎಂಬುದಾಗಿ ಹೇಳುವವರಾಗಿದ್ದರೆ ನೀವು ದೇವರ ಸನ್ನಿಧಾನಕ್ಕೆ ಹೋಗಿ ಉಪವಾಸದಿಂದ ಪ್ರಾರ್ಥಿಸಿರಿ. As you pray that God is going to open your eyes and see and to hear what God is speaking to you. ನೀವು ಪ್ರಾರ್ಥಿಸುವುದಾದರೆ ದೇವರು ನಿಮ್ಮ ಕಣ್ಣುಗಳನ್ನು ತೆರೆ ಮಾಡುತ್ತಾನೆ ಮತ್ತು ನೀವು ಏನು ಕೇಳಬೇಕು ಅದನ್ನು ಕೇಳುವಂತೆ ಮಾಡುತ್ತಾನೆ. Listen this vision, Noah got when that he built an altar and prayed. ಬೇರೆ ನೀವು ನೆನಪಿಸಿಕೊಳ್ಳಿರಿ, ಈ ದರ್ಶನವು ನೋಹನಿಗೆ ಸಿಕ್ಕಿದ್ದು ಅವನು ಯಜ್ಞ ವೇದಿಯನ್ನು ಕಟ್ಟಿದ ನಂತರ. It is not his plan to grow and multiply. ಅದು ಅವನ ಆಲೋಚನೆ ಆಗಿರಲಿಲ್ಲ ಅಭಿವೃದ್ಧಿ ಆಗಬೇಕು, ಫಲದಾಯಕವಾಗಬೇಕು. No, it was the word that he came to him when that he met God in the altar. ದೇವರನ್ನ ಆ ಯಜ್ಞ ವೇದಿಯಲ್ಲಿ ಸಂಧಿಸಿದಾಗ ಅವನು ಹೊಂದಿಕೊಂಡಂತ ದರ್ಶನ ದೇವರ ವಾಕ್ಯ ಅದಾಗಿತ್ತು. You and me need to go to our altar. ನಾನು ನೀವು ನಮ್ಮ ಯಜ್ಞ ವೇದಿಯ ಬಳಿಗೆ ಹೋಗಬೇಕು. Where that we need to sacrifice. ನಾವು ಅಲ್ಲಿ ಯಜ್ಞಗಳನ್ನು ಅರ್ಪಿಸಬೇಕು. We need to meet with God. ನಾವು ದೇವರನ್ನ We ಸಂಧಿಸಬೇಕು. need to pray. ನಾವು We need to ಪ್ರಾರ್ಥಿಸಬೇಕು. listen what God is speaking to us. ದೇವರು ನಮ್ಮ ಸಂಗಡ ಮಾತನಾಡುವ ವಾಕ್ಯಗಳನ್ನು ನಾವು ಕೇಳಬೇಕು. Beloved, it is only possible that you and me have time if you and me go to the altar of God. ಪ್ರೇರೆ, ನಾನು ನೀವು ಸಮಯವನ್ನು ತೆಗೆದುಕೊಂಡು ಯಜ್ಞ ವೇದಿಯ ಬಳಿಗೆ ಹೋದರೆ ಮಾತ್ರ ಇದು ಸಾಧ್ಯವಾಗುತ್ತದೆ. So that God told him to sow the seed. ದೇವರು ಅವನಿಗೆ ಆ ಒಂದು ಬೀಜವನ್ನು ಬಿತ್ತುವುದಕ್ಕೆ ಹೇಳಿದನು. And then in verse 20, chapter 9 verse 20 and 21, ಆದಿಕಾಂಡ 9ನೇ ಅಧ್ಯಾಯದ 20-21ನೇ ವಾಕ್ಯದಲ್ಲಿ we have something interested here. ಅಲ್ಲಿ ಏನೋ ಒಂದು ವಿಶಿಷ್ಟವಾದ ಸಂಗತಿ ನಾವು ನೋಡುತ್ತೇವೆ. So that he says that he became a farmer. ಅಲ್ಲಿ ಅವನು ವ್ಯವಸಾಯವನ್ನು ಪ್ರಾರಂಭಿಸಿದನೆಂಬುದಾಗಿ ನಾವು ನೋಡುತ್ತೇವೆ. Verse 20 says, and Noah began to be a farmer and planted a vineyard. ನೋಹನು ವ್ಯವಸಾಯಗಾರನಾಗಿದ್ದನು, ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. Then he drank of the wine and was drunk and became uncovered in his tent. ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲು ಏರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದನು. And Noah began to be a farmer and he planted a vineyard. ನೋಹನು ವ್ಯವಸಾಯಗಾರನಾಗಿ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. I'm very sure he's not only planted vineyard but also many other things he's planted because he need food, he need to eat and he need a lot of things in his life. ನಾನು ನಂಬುತ್ತೇನೆ ಅವನು ಕೇವಲ ದ್ರಾಕ್ಷಿ ತೋಟ ಮಾತ್ರವಲ್ಲ, ಬೇರೆ ಬೇರೆ ತೋಟಗಳನ್ನು ಪ್ರಾರಂಭಿಸಿದ. ಯಾಕಂದ್ರೆ ಅವನಿಗೆ ಬದುಕಬೇಕಾಗಿದೆ, ಉಳಿದುಕೊಳ್ಳಬೇಕಾಗಿದೆ ಮತ್ತು ಮುಂದೆ ಹೋಗಬೇಕಾಗಿದೆ. But here it is very specifically mentioned he began to be a farmer and he planted a vineyard. ಆದರೆ ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅವನು ವ್ಯವಸಾಯಗಾರನಾಗಿ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. And the vineyard is a very special blessing. ಪ್ರೇರಿ, ದ್ರಾಕ್ಷಿ ತೋಟ ಎನ್ನುವಂಥದ್ದು ವಿಶೇಷವಾದ ಆಶೀರ್ವಾದ. In the Bible so many times it is repeated. ದೇವರ ವಾಕ್ಯದಲ್ಲಿ ಅನೇಕ ಸಮಯಗಳಲ್ಲಿ ಇದು ಪುನರಾವರ್ತನೆಗೊಂಡಿದೆ. Because it speaks about the spiritual blessing or the divine blessing. ಇದು ದೈವಿಕವಾದ ಆತ್ಮೀಯ ಆಶೀರ್ವಾದಗಳ ಬಗ್ಗೆ ಮಾತಾಡುತ್ತದೆ. And it is speaking about the church of God. ದೇವರ ಸಭೆಯ ಬಗ್ಗೆ It is ಮಾತಾಡುತ್ತದೆ. speaking about the kingdom of God. ದೇವರ ರಾಜ್ಯದ ಬಗ್ಗೆ ಮಾತಾಡುತ್ತದೆ. It is speaking about the people of Israel. ಇಸ್ರಾಯೇಲ್ ಜನರ ಬಗ್ಗೆ ಅದು ಮಾತಾಡುತ್ತದೆ. In Psalm 80 verse 15, ಕೀರ್ತನೆ 18-20ನೇ ವಾಕ್ಯದಲ್ಲಿ he says that vineyard is the church of God or the believers. ಅದು ದ್ರಾಕ್ಷಿ ತೋಟ ಎನ್ನುವಂಥದ್ದು ವಿಶ್ವಾಸಿಗಳ ಒಂದು ಕಾರ್ಯ ಸಭೆ ಎಂಬುದಾಗಿ ಹೇಳಲ್ಪಟ್ಟಿದೆ. You see, Psalm 80 verse 15 says, and the vineyard which your right hand has planted, and the branch that you made strong for yourself, concerning the Jewish community or the Israelites. ಆ ಕೀರ್ತನೆ 80ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ,
ನೀನು ನಿನ್ನ ಬಲಗೈ ನೆಟ್ಟು ಸಾಕಿ ಬೆಳೆಸಿದ ಈ ದ್ರಾಕ್ಷಿ ಲತೆಯನ್ನು ಪರಾಂಬರಿಸಿ ಕಾಪಾಡು. ಅದು ಇಸ್ರಾಯೇಲರ ಬಗ್ಗೆ The ಹೇಳುವಂತದ್ದಾಗಿದೆ. people of God, ದೇವ ಜನರ ಬಗ್ಗೆ, the church of God, ದೇವ ಸಭೆಯ ಬಗ್ಗೆ, you and me. ನನ್ನ ನಿಮ್ಮ ಬಗ್ಗೆ. He says that it is considered as a vineyard of God. ಅದು ದೇವರ ದ್ರಾಕ್ಷಿ ಲತೆ ಎಂಬುದಾಗಿ ಕರೆಯಲ್ಪಟ್ಟಿದೆ. The vineyard already planted by God himself. ದೇವರಿಂದಲೇ ಅದು ಇಳಲ್ಪಟ್ಟ ಅಥವಾ ಏರ್ಪಡಿಸಲ್ಪಟ್ಟ ದ್ರಾಕ್ಷಿ ಲತೆ. I know this vineyard is a blessing. ಇದು ಆಶೀರ್ವಾದವಾಗಿದೆ. You know, it is a divine blessing. ಅದು ದೈವಿಕವಾದ It ಆಶೀರ್ವಾದ. is a spiritual blessing. ಅದು ಆತ್ಮಿಕವಾದ ಆಶೀರ್ವಾದ. You know, that he planted a vineyard. ಅವನು ಒಂದು ದ್ರಾಕ್ಷಿ ತೋಟವನ್ನು Okay, ಪ್ರಾರಂಭಿಸಿದನು. that you and me are a part of the vineyard. ನಾನು ನೀವು ಆ ದ್ರಾಕ್ಷಿ ತೋಟದ ಒಂದು ಭಾಗವಾಗಿದ್ದೇವೆ. And in Isaiah chapter 5 verse 7, ಏಷಯ 5ನೇ ಅಧ್ಯಾಯದ 7ನೇ ವಾಕ್ಯ, Isaiah chapter 5 verse 7 says, ಏಷಯ 5ನೇ ಅಧ್ಯಾಯದ 7ನೇ ವಾಕ್ಯ ಈ ರೀತಿ ಹೇಳುತ್ತದೆ. For the vineyard of the Lord of hosts is the house of Israel, and the men of Judah are like his pleasant plant. He looked for justice, but behold, oppression, for righteousness, but behold, a cry of help. ಸೇನಾಧೀಶನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ, ಯಹೂದದ ಜನವೋ ಆತನ ಇಷ್ಟದ ಗಿಡವೇ. ಆತನ ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ, ಧರ್ಮವನ್ನು ಎದುರು ನೋಡುವಾಗ ಆಹಾ ದೊರಕಿತ್ತು ಅರಚಾಟವೇ. Here we read Israel. Isaiah says Israel is the vineyard of God. ದೇವರು ಹೇಳ್ತಾನೆ, ಯೆಶಾಯನು ಹೇಳ್ತಾನೆ, ಇಸ್ರಾಯೇಲ್ ಎನ್ನುವಂಥದ್ದು ದೇವರ ದ್ರಾಕ್ಷಿಯ ತೋಟ. They were planted by God so that they may bring forth the divine or the true nature of God, the character of God, the fruit of God. ಆ ಒಂದು ದ್ರಾಕ್ಷಿ ತೋಟವು ನೆಡಲ್ಪಟ್ಟ ಕಾರಣ ಅವರು ದೇವರ ಗುಣ ಸ್ವಭಾವವನ್ನ, ದೇವರ ಲಕ್ಷಣವನ್ನ, ದೇವರ ಹೋಲಿಕೆಯನ್ನ ತೋರಿಸುವುದಕ್ಕಾಗಿ. But he says that already corrupted because of sin. ಆದರೆ ಪಾಪದ ನಿಮಿತ್ತವಾದ ಹಾನಿಯಾಗಿದೆ ಎಂಬುದಾಗಿ ಹೇಳಲ್ಪಟ್ಟಿದೆ. What God expected, it is not seen. ದೇವರು ಎದುರು ನೋಡುವಂತದ್ದು ಅಲ್ಲಿ ಅವರಿಗೆ ದೇವರಿಗೆ ಸಿಗುತ್ತಿಲ್ಲ. And so that God says, no, vineyard of the Lord of hosts is the house of Israel. ದೇವರು ಹೇಳುತ್ತಾನೆ, ಇಸ್ರಾಯೇಲರ ಮನೆತನವು ಸೇನಾಧೀಶ್ವರ ಯೆಹೋವನ ದ್ರಾಕ್ಷಿ ತೋಟವು. This vineyard had a resemblance of the church of God. ಈ ದ್ರಾಕ್ಷಿ ತೋಟವು ದೇವರ ಸಭೆಗೆ ಹೋಲಿಕೆಯಾಗಿದೆ. I know that Noah, he planted a vineyard. ನೋಹನು ಒಂದು ದ್ರಾಕ್ಷಿ ತೋಟವನ್ನ ಅವನು ನೆಟ್ಟನು. Symbolically, that God communicated him to plant a vineyard. ಆ ದೇವರು ಅವನಿಗೆ ದ್ರಾಕ್ಷಿ ತೋಟವನ್ನ ಏರ್ಪಡಿಸೋದಕ್ಕೆ ಒಂದು ಸೂಚನೆಯಾಗಿ The ಹೇಳಿದನು. wine is a blessing. ಆ ಒಂದು ದ್ರಾಕ್ಷಿ ರಸವು ಅದು ಆಶೀರ್ವಾದವಾಗಿದೆ. It is a healthy drink. ಅದು ಒಂದು ಆರೋಗ್ಯಕರವಾದಂತ ಒಂದು ಪಾನವಾಗಿದೆ. This vineyard or that produces wine, ಈ ಒಂದು ದ್ರಾಕ್ಷಿ ತೋಟವು ದ್ರಾಕ್ಷ ರಸವನ್ನು ಉಂಟು ಮಾಡುತ್ತದೆ. it is going to bring abundance of health and the blessing to the nation of Israel. ಅದು ಇಸ್ರಾಯೇಲ್ ಮನೆತನಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಒಂದು ಆಶೀರ್ವಾದವನ್ನು, ಆರೋಗ್ಯವನ್ನು ತರುತ್ತದೆ. When this Noah planted this vineyard, ಆದರೆ ನೋಹನು ಈ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದಾಗ, you know that it was God intended that this vineyard may be a blessing and health to the nation, to his descendants. ಈ ದ್ರಾಕ್ಷಿ ತೋಟವು ಅವನಿಗೂ ಅವನ ಸಂತತಿಯವರಿಗೂ ಆರೋಗ್ಯಕರವಾಗಿಯೂ ಆಶೀರ್ವಾದಕರವಾಗಿ ಇರಬೇಕೆಂಬುದು ದೇವರ ಆಸೆಯಾಗಿತ್ತು. So when that his blessing has come into his life, ಅವನ ಜೀವಿತದಲ್ಲಿ ಆ ಆಶೀರ್ವಾದವು ಬರುವಾಗ, know that he started to drink. ಅವನು ಅದನ್ನು ಕುಡಿಯಲು ಪ್ರಾರಂಭಿಸಿದನು. Okay, the wine is a good thing that they can drink and for the health for their life. It is not that alcohol speaking. ಆ ದ್ರಾಕ್ಷಾರಸವು ಅವರ ಜೀವಿತದಲ್ಲಿ ಅದು ಆರೋಗ್ಯವನ್ನು ತರುತ್ತದೆ. ಅದು ದಿನನಿತ್ಯದ ಪಾನವಾಗಿ ಅವರು ಕುಡಿಯುತ್ತಿದ್ದರು. And now, so now he decided to, as that he got the taste of the wine, that he became a drunkard. ಈಗ ಅವನ ರಸದ ರುಚಿ ನೋಡಿದ ನಂತರ ಅದರಲ್ಲಿ ಅವನು ಅಮಲೇರುವುದಕ್ಕೆ ಪ್ರಾರಂಭಿಸ್ತಾನೆ. And beloved, that how that his vision is dimmed here. ಈಗ ನೋಡಿ ಅವನ ದರ್ಶನವು ಯಾವ ರೀತಿ ಮಂಕಾಗಿ ಹೋಯಿತು ನೋಡಿ. It's supposed to be a blessing for others. ಅದು ಬೇರೆಯವರಿಗೆ ಆಶೀರ್ವಾದಕರವಾಗಿ ಇರಬೇಕಾದಂತ ಸಂಗತಿ. I know that now it became a curse for himself. It became a self-centeredness for him. I want to drink. I want to be for myself. ಈಗ ಅವನದು ನಾನು ಕುಡಿಯಬೇಕು, ನನಗೋಸ್ಕರ ಕುಡಿಯಬೇಕೆಂಬುದಾಗಿ ಕುಡಿಯಲು ಪ್ರಾರಂಭಿಸಿದ್ದರಿಂದ And says that he drank and he became drunk. ಅವನು ಅದನ್ನು ಕುಡಿದು ಅಮಲೇರಿದನೆಂಬುದಾಗಿ ವಾಕ್ಯ ಹೇಳ್ತದೆ. And his vision is dimmed. ಈಗ ಅವನ ದರ್ಶನಕ್ಕೂ ಮಂಕು ಬಡಿದಿದೆ. The very thing that which is supposed to be a blessing for him, ಅವನ ಜೀವಿತದಲ್ಲಿ ಆಶೀರ್ವಾದಕರವಾಗಬೇಕಾಗಿದ್ದಂತ ಅದೇ ಸಂಗತಿ, that same thing that his vision is dimmed. ಈಗ ಅದರ ಮೂಲಕವಾಗಿ ಅವನ ಕಣ್ಣುಗಳು ಅದು ಮಂಕಾಗಿವೆ. He could not see further.
ಅವನು ಮುಂದೆ ನೋಡಲಾಗುತ್ತಿಲ್ಲ. It became a habit in his life. ಅವನ ಜೀವಿತದಲ್ಲಿ ಅದು ಒಂದು ಅಭ್ಯಾಸವಾಗಿ I know that ಮಾರ್ಪಟ್ಟಿತು. for his own entertainment, enjoyment. ತನ್ನ ಸ್ವಂತ ಒಂದು ಮನೋರಂಜನೆಗೋಸ್ಕರ, ತನ್ನದೇ ಆದ ಸಂತೃಪ್ತಿಗೋಸ್ಕರ. Beloved, that God want him to be fruitful and a blessing for others, not for himself. ಪ್ರೇರೆ ದೇವರು ಅವನು ಫಲದಾಯಕನಾಗಬೇಕು, ಅಭಿವೃದ್ಧಿ ಆಗಬೇಕೆಂದದ್ದು ಬೇರೆಯವರ ಆಶೀರ್ವಾದಕ್ಕೋಸ್ಕರ ಅವನು ಅದನ್ನು It is ಅನುಭವಿಸೋದಕ್ಕಾಗಿ not ಅಲ್ಲ. for his own selfish interest. ತನ್ನ ಸ್ವಾರ್ಥಭರಿತ ಆಸೆಗಳನ್ನು ಪೂರೈಸುವುದಕ್ಕಾಗಿ He ಅಲ್ಲ. became so selfish and self-centered. ಅವನು ತುಂಬಾ ಸ್ವಾರ್ಥಭರಿತನಾಗುವುದನ್ನು ನಾವು ನೋಡುತ್ತೇವೆ. And as a result, what happened? ಅದರ ನಿಮಿತ್ತವಾಗಿ ಏನಾಯ್ತು? Now that he lost the vision, ಅವನು ಆ ದರ್ಶನವನ್ನು ಕಳೆದುಕೊಂಡನು. when that he became drunk, ಅವನು ಆ ಕುಡಿದಾಗ know that he had no vision to plant some more seeds. ಈಗ ಬೇರೆ ಬೀಜಗಳನ್ನು ಬಿತ್ತೋದಕ್ಕೆ ಅವನಲ್ಲಿ ಆಸೆ ಇಲ್ಲ. He lost the vision that God wants him to be blessing and multiply and abundantly multiply and go everywhere. ಈಗ ದೇವರು ಅವನನ್ನ ಫಲದಾಯಕನನ್ನಾಗಿ ಬಹು ಸಂತಾನವುಳ್ಳವನಾಗಿ ಹೆಚ್ಚು ಎಲ್ಲ ಕಡೆ ಅಭಿವೃದ್ಧಿ ಆಗಬೇಕೆನ್ನುವಂತಹ ದರ್ಶನವು ಈಗ ಅವನಿಗೆ ಕಾಣುತ್ತಿಲ್ಲ. Even today, beloved, many people that when God started to bless the believers, ಪ್ರಿಯರೇ, ಈ ದಿವಸಗಳಲ್ಲಿ ಕೂಡ ಅನೇಕ ವಿಶ್ವಾಸಿಗಳನ್ನ ದೇವರು ಆಶೀರ್ವದಿಸಲು ಪ್ರಾರಂಭಿಸುವಾಗ and the blessing became a hindering force in their life. ಅವರ ಜೀವಿತದಲ್ಲಿ ಆ ಆಶೀರ್ವಾದವೇ ಅಡ್ಡಿಯಾಗುವಂತ ಬಲಗಳಾಗಿ Instead of ಮಾರ್ಪಟ್ಟವು. using all this blessing for the extension of the fulfillment of God's plan and vision, ದೇವರ ದರ್ಶನ ಮತ್ತು ಕಾರ್ಯರೂಪವನ್ನ ಮುಂದುವರಿಸುವುದಕ್ಕೆ ಈ ಆಶೀರ್ವಾದವನ್ನ ಬಳಸುವುದಕ್ಕೆ ಬದಲಾಗಿ they became so self-centered. ಅವರು ಸ್ವಾರ್ಥ ಭರಿತರಾಗಿ ಮಾರ್ಪಟ್ಟರು. They were intoxicated with this blessing ಈ ಆಶೀರ್ವಾದಗಳ ನಿಮಿತ್ತವಾಗಿ ಅಮಲೇರಿದವರಾಗಿದ್ದಾರೆ. and they have lost the vision. ಅವರು ದರ್ಶನವನ್ನು So ಕಳೆದುಕೊಂಡಿದ್ದಾರೆ. instead of they have started to accumulate wealth for themselves, ಈಗ ಅದಕ್ಕೆ ಬದಲಾಗಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಆಶೀರ್ವಾದಗಳನ್ನ ಸಂಪತ್ತನ್ನ ಅಭಿವೃದ್ಧಿ they have ಪಡಿಸುವುದಕ್ಕೆ nothing ನೋಡ್ತಾ to ಇದ್ದಾರೆ. sow into the kingdom of God. ದೇವರ ರಾಜ್ಯದಲ್ಲಿ ಬಿತ್ತುವುದಕ್ಕೆ ಅವರಿಗೆ ಮನಸ್ಸಿಲ್ಲ. They have no time for God. ದೇವರಿಗೋಸ್ಕರ ಅವರಿಗೆ ಆ ಸಮಯವಿಲ್ಲ. They have no time to read the word of God and meditate on the word of God. ದೇವರ ವಾಕ್ಯವನ್ನ ಧ್ಯಾನಿಸುವುದಕ್ಕೂ ದೇವರಲ್ಲಿ ಪ್ರಾರ್ಥಿಸುವುದಕ್ಕೂ ಸಮಯಗಳಿಲ್ಲ. They became so self-centered. ಅವರು ಸ್ವಾರ್ಥಿಗಳಾಗಿ ಮಾರ್ಪಟ್ಟಿದ್ದಾರೆ. Instead of living for others, living for God's purpose, no, they started to live for themselves. ದೇವರಿಗೋಸ್ಕರ, ದೇವರ ಚಿತ್ತ ದರ್ಶನಕ್ಕೋಸ್ಕರ ಜೀವಿಸುವುದಕ್ಕೆ ಬದಲಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ಜೀವಿಸ್ತಾ ಇದ್ದಾರೆ. That is called the dimming, or that vision is dimmed. ಈಗ ಅದು ನಮ್ಮ ದರ್ಶನವು ಮಂಕಾಗಿರುವುದನ್ನು ಸೂಚಿಸುತ್ತದೆ. Beloved, this morning we have to see whether that we have the clear vision in our life to go forward, or that somehow that we have been blocked or masked by this vision. ಪ್ರೇರೆ, ಈ ಸಮಯದಲ್ಲಿ ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕು. ನಮ್ಮ ದರ್ಶನವು ಮುಂದೆ ಹೋಗುವುದಕ್ಕೆ ನಮಗೆ ಸ್ಪಷ್ಟವಾಗಿದೆಯಾ, ಅಥವಾ ನಾವು ಸಿಕ್ಕಿಕೊಂಡು ನಾವು ಮುಂದೆ ಹೋಗದಂತೆ ನಾವು ಅಡ್ಡಿಯಾಗಿ ನಿಂತಿದ್ದೇವೆಯೋ? There it says that when that he drunk, ಅಲ್ಲಿ ಹೇಳಲ್ಪಟ್ಟಿದೆ, ಅವನು ಕುಡಿಯುವಾಗ you know what happened, that he became drunk, that he uncovered himself, or that he uncovered himself in the tent. ಅವನು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಟ್ಟೆ ಇಲ್ಲದೆ ಬಿದ್ದನು. No, this is what actually sin does in our life. ಬೇರೆ ಪಾಪವು ನಮ್ಮ ಜೀವಿತದಲ್ಲಿ ಇದನ್ನೇ ಮಾಡುತ್ತದೆ. Remember that when Adam and Eve that they disobeyed God, ಆದಾಮ ಹವ್ವಳು ದೇವರಿಗೆ ಅವಿಧೇಯರಾದಾಗ immediately he realized they were naked. ಅವರು ಬೆತ್ತಲೆಯಾಗಿದ್ದೇವೆ ಎಂಬುದಾಗಿ ಅವರು ಕಂಡುಕೊಂಡರು. Until that time they were not naked. ಅಲ್ಲಿಯವರೆಗೂ ಅವರು ಬೆತ್ತಲಾಗಿರಲಿಲ್ಲ. They never realized it. ಅದು ಅವರಿಗೆ ತಿಳಿದು They ಬಂದಿರಲಿಲ್ಲ. were covered by the glory of God. ದೇವರ ಮಹಿಮೆಯಿಂದ ತುಂಬಿಸಲ್ಪಟ್ಟಿದ್ದರು. That God's glory was in their life. ಅವರ ಜೀವಿತದಲ್ಲಿ ದೇವ ಮಹಿಮೆ Now ತುಂಬಲ್ಪಟ್ಟಿತ್ತು. when the glory of God departed from their lives, ಅವರ ಜೀವಿತದಿಂದ ದೇವರ ಮಹಿಮೆ ಕಳೆದು ಹೋಗುವಾಗ that covering also gone from them. ಆ ದೇವರ ಹೊದಿಕೆಯು ಅದು ತೆಗೆಯಲ್ಪಟ್ಟಿತು. They uncovered. ಅವರು ಬೆತ್ತಲೆಯಾದರು. They became naked. ಅವರ ವಿವಸ್ತ್ರರಾದರು. The same thing here it says that Noah also became uncovered in his tent. ಇಲ್ಲಿ ನಾವು ಅದನ್ನೇ ನೋಡ್ತೇವೆ, ನೋಹನು ಕೂಡ ತನ್ನ ಗುಡಾರದಲ್ಲಿ ವಿವಸ್ತ್ರನಾದನು ಎಂಬುದಾಗಿ. That means it is already that he is exposed to himself. ಅದು ಅವನು ಅದನ್ನು ಬಟ್ಟ ಬಯಲಾಗಿದ್ದಾನೆ ಎಂಬುದಾಗಿ ನಾವು And ನೋಡ್ತೇವೆ. even the people could, his children could see that he is uncovered. ಅವನು ವಿವಸ್ತ್ರನಾಗಿದ್ದಾನೆ ಎನ್ನುವುದನ್ನು ಅವನ ಮಕ್ಕಳು ನೋಡಿದರು. Beloved, that he is going away from the vision of God. ದೇವ ದರ್ಶನದಿಂದ ದೂರ ಹೋಗುತ್ತಾ ಇದ್ದಾನೆ. Now that his vision is blinded, ಈಗ ಅವನ ದರ್ಶನವು ಮಂಕಾಗಿದೆ. know that he started to enjoy his life, ತನ್ನ ಜೀವಿತವನ್ನು ಅನುಭವಿಸುವುದಕ್ಕೆ ಪ್ರಾರಂಭಿಸಿದ್ದಾನೆ. that his children also saw what the father is doing. ಈಗ ಅವನ ಮಕ್ಕಳು ನೋಡುತ್ತಾ ಇದ್ದಾರೆ, ತಂದೆ ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ. And know, beloved, that when you are open to sin, ಪ್ರೇರೆ, ನೀವು ಪಾಪಕ್ಕೆ ತೆರೆಯಲ್ಪಟ್ಟಾಗ you are exposing yourself to the devil. ನಿಮ್ಮನ್ನು ನೀವು ಸೈತಾನನಿಗೆ ಬಟ್ಟ ಬಯಲು You are ಮಾಡುವವರಾಗಿದ್ದೀರಿ. exposing for the attack of the enemy in your life. ನಿಮ್ಮ ಜೀವಿತಗಳಲ್ಲಿ ವೈರಿಯ ಆಕ್ರಮಣಕ್ಕೆ ನಿಮ್ಮನ್ನು ತೆರೆದು ಬಿಡುವವರಾಗಿದ್ದೀರಿ. You know that they are exposing your true color. That means the divine nature is gone and the devil's nature
come into our life. ಮತ್ತು ನಿಮ್ಮ ಬಣ್ಣವು ಬಯಲಾಗುತ್ತಾ ಇದೆ, ದೈವಿಕ ಸ್ವಭಾವ ಹೋಗಿ ದುರಾತ್ಮನ ಸ್ವಭಾವಗಳು ನಿಮ್ಮಲ್ಲಿ ಪ್ರಾರಂಭಗೊಳ್ಳುತ್ತವೆ. And so that he exposed himself. ಅವನು ತನ್ನನ್ನು ತಾನು ಅಲ್ಲಿ ಬಟ್ಟ ಬಯಲು ಮಾಡುವುದನ್ನು ನಾವು ನೋಡುತ್ತೇವೆ. Beloved, one day, ಒಂದು ದಿನ you know that our sin will expose ourselves. ನಮ್ಮ ಪಾಪವು ನಮ್ಮನ್ನ ಅದು ಬಟ್ಟ ಬಯಲಾಗಿ ನಿಲ್ಲಿಸುತ್ತದೆ. You know, today that we have a clothing or a covering as though we are believers. ಈ ದಿನ ವಿಶ್ವಾಸಿಗಳಾಗಿ ನಮಗೊಂದು ಹೊದಿಕೆ ಇದೆ, ನಮಗೊಂದು ಮುಚ್ಚಲ್ಪಡುವಿಕೆ But ಇದೆ. when that covering is removed, lifted from our lives, ಆದರೆ ಆ ಒಂದು ಹೊದಿಕೆ ನಮ್ಮಿಂದ ತೆಗೆಯಲ್ಪಡುವಂತ ಸಮಯದಲ್ಲಿ our true color, ನಮ್ಮ ನಿಜವಾದ ಬಣ್ಣವು, our sin, ನಮ್ಮ ಪಾಪವು, you know, our flesh, ನಮ್ಮ ಮಾಂಸದ ಕಾರ್ಯಗಳು, everything will be revealed. ಎಲ್ಲವೂ ಅದು ಬಹಿರಂಗಗೊಳ್ಳುತ್ತದೆ. It is not, God does not want us to reveal, to expose ourselves before others. ಪ್ರಿಯರೇ, ನಮ್ಮನ್ನು ನಾವು ಬೇರೆಯವರ ಮುಂದೆ ನಾವು ಬಹಿರಂಗಗೊಳ್ಳಬೇಕೆಂಬುದಾಗಿ ದೇವರು ಬಯಸುವುದಿಲ್ಲ. God want to we remain in the covering of God. ದೇವರ ಹೊದಿಕೆಯಲ್ಲಿ ನಾವು ಉಳಿದುಕೊಳ್ಳಬೇಕೆಂಬುದಾಗಿ ದೇವರು ಬಯಸ್ತಾನೆ. When that Adam and Eve sinned, ಆದಾಮ ಹವ್ವಳು ಪಾಪ ಮಾಡಿದಾಗ, in chapter 3 we read it that God covered them with the garment. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಚರ್ಮದ ಅಂಗಿಯನ್ನು ಅವರಿಗೆ ತೊಡಿಸಿ ಅವರಿಗೆ ಹೊದಿಸುತ್ತಾನೆ. With the garment of skin. ಆ ಚರ್ಮದ ಅಂಗಿ. No, because God want to cover them. ದೇವರು ಅವರನ್ನು ಹೊದಿಸಲು ಬಯಸ್ತಾನೆ. Beloved, you and me are covered by the blood of Jesus. ಪ್ರಿಯರೇ, ನಾನು ನೀವು ದೇವರಿಂದ ಯೇಸು ಕ್ರಿಸ್ತನ ರಕ್ತದಿಂದ ನಾವು ಹೊದಿಕೆ You and me ಮಾಡಲ್ಪಟ್ಟಿದ್ದೇವೆ. are covered by the righteousness of God. ದೇವರ ನೀತಿಯಿಂದ ನಾವು ಹೊದಿಸಲ್ಪಟ್ಟಿದ್ದೇವೆ. But when that we started to live a selfish and self-centered life, ಆದರೆ ನಾವು ಸ್ವಾರ್ಥ ಭರಿತವಾದ ಜೀವಿತವನ್ನ ಜೀವಿಸುವುದಕ್ಕೆ ಪ್ರಾರಂಭಿಸುವಾಗ, that is the time we are exposing to the devil. ನಾವು ಸೈತಾನನಿಗೆ ನಮ್ಮನ್ನು ನಾವು We ಬಹಿರಂಗಪಡಿಸಲು are exposing ಪ್ರಾರಂಭಿಸುತ್ತೇವೆ. ourselves for temptation. ಶೋಧನೆಗಳಿಗೆ ನಾವು ಬಿದ್ದು ಬಿಡುತ್ತೇವೆ. We are exposing ourselves for all kinds of attack of the enemy in our ಎಲ್ಲಾ life. ರೀತಿಯ ವೈರಿಯ ಆಕ್ರಮಣಗಳಿಗೆ ನಮ್ಮನ್ನು ತೆರೆದಿಡುತ್ತೇವೆ. Ultimately, the devil will destroy our life. ಕೊನೆಯದಾಗಿ ಸೈತಾನ ನಮ್ಮನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುತ್ತಾನೆ. Sin will destroy our lives. ಪಾಪವು ನಮ್ಮ ಜೀವಿತವನ್ನು ನಾಶಪಡಿಸುತ್ತದೆ. Sin will dim our vision. ಪಾಪವು ನಮ್ಮ ದರ್ಶನವನ್ನು ಮಂಕು ಮಾಡುತ್ತದೆ. We no longer will think about the plan of God. ನಾವು ಇನ್ನು ದೇವರ ದರ್ಶನದ ಬಗ್ಗೆ, ನಾವು ದೇವರ ಆಲೋಚನೆ ಬಗ್ಗೆ ಯೋಚಿಸುವುದಿಲ್ಲ. This morning, ಈ ಮುಂಜಾನೆಯಲ್ಲಿ I want to remind you, ನಿಮ್ಮನ್ನು ಎಚ್ಚರಿಸಲು the ಬಯಸುತ್ತೇನೆ. God who created you and me, ನಿನ್ನನ್ನು ನನ್ನನ್ನು ಉಂಟು ಮಾಡಿದ ದೇವರು, and He has a plan for you. ಆತನು ನಿಮಗೋಸ್ಕರ ಒಂದು ಆಲೋಚನೆ, He has a vision for you. ಒಂದು ದರ್ಶನ ಉಂಟು. That vision is to be fruitful and to multiply. ನೀವು ಫಲಭರಿತರಾಗಿ ಅಭಿವೃದ್ಧಿ ಆಗಬೇಕೆನ್ನುವುದು ಆ ದರ್ಶನವಾಗಿದೆ. That vision is that you may abundantly multiply. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಬೇಕೆನ್ನುವುದು ಆ ಆಸೆ. And in every area that you need to be filled. ಎಲ್ಲ ಕ್ಷೇತ್ರಗಳಲ್ಲಿ ನೀವು ಅಭಿವೃದ್ಧಿ ಆಗಬೇಕು. Your influence should expand everywhere. ನಿಮ್ಮ ಒಂದು ಪ್ರಭಾವವು ಎಲ್ಲ ಕಡೆ ಹರಡಬೇಕು. In this barren land, ಈ ಒಂದು ಬಂಜರು ಭೂಮಿಯಲ್ಲಿ, in this time of pandemic, ಈ ಒಂದು ಸಾಂಕ್ರಾಮಿಕ ರೋಗದ in ಸಮಯದಲ್ಲಿ, the time of famine, ಈ ಒಂದು ಬರಗಾಲದ ಸಮಯದಲ್ಲಿ, in the time of hopelessness, ಈ ನಿರೀಕ್ಷೆ ಇಲ್ಲದಿರುವಂತ ಸಮಯದಲ್ಲಿ, in the time of that you feel that everything only a survival mode, ಈ ಒಂದು ಬದುಕಿದರೆ ಸಾಕು ಎನ್ನುವ ಸ್ಥಿತಿಯಲ್ಲಿರುವಂತ ಸಮಯಗಳಲ್ಲಿ, see, God says, I have given you opportunity. ದೇವರು ಹೇಳ್ತಾರೆ, ನಾನು ನಿಮ್ಗೆ ಅವಕಾಶಗಳನ್ನು ಕೊಟ್ಟಿದ್ದೇನೆ. Whatever that God has given you opportunity, ದೇವರು ನಿಮಗೆ ಅವಕಾಶಗಳನ್ನು ತೆರೆದಿಟ್ಟಿದ್ದಾನೆ. the seed God has given you, ದೇವರು ನಿಮಗೆ ಬೀಜಗಳನ್ನು ಕೊಟ್ಟಿದ್ದಾನೆ. ability and the skill, ಸಾಮರ್ಥ್ಯಗಳು, ಕೌಶಲ್ಯಗಳು, your wisdom, ನಿಮ್ಮ ಜ್ಞಾನ whatever ವಿವೇಕಗಳು, that God has invested in your life, ದೇವರು ನಿಮ್ಮ ಜೀವಿತದಲ್ಲಿ ಹೂಡಿಕೆ ಮಾಡಿರುವಂತಹ you know ಸಂಗತಿಗಳು, that God has given you an opportunity. ದೇವರು ನಿಮಗೆ ಅವಕಾಶಗಳನ್ನು ತೆರೆದಿಟ್ಟಿದ್ದಾನೆ. Use it for His kingdom. ಅದನ್ನು ಆತನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸಿರಿ. Use it for your business. ನಿಮ್ಮ ವ್ಯಾಪಾರಿಗಳಿಗಾಗಿ ಅದನ್ನು ಉಪಯೋಗಿಸಿರಿ. Use it for the purpose of God, ಅದನ್ನು ದೇವರ ರಾಜ್ಯದ ಚಿತ್ತಕ್ಕೋಸ್ಕರ ಉಪಯೋಗಿಸಿರಿ. so that you can come out of the survival mode and you can be a blessing. ನೀವು ಬದುಕಿದರೆ ಸಾಕು ಎನ್ನುವ ಈ ಸ್ಥಿತಿಯಿಂದ ಆಶೀರ್ವಾದಕರವಾದ ಅಭಿವೃದ್ಧಿಯ ಸ್ಥಿತಿಗೆ ಬರುವಂತೆ. Beloved, your progress that you yourself are hindering. ಪ್ರಿಯರೇ, ನಿಮ್ಮ ಅಭಿವೃದ್ಧಿಯನ್ನ, ಪ್ರಗತಿಯನ್ನ ಅಡ್ಡಿಪಡಿಸ್ತಾ ಇರೋದು ನೀವುಗಳೇ. My progress and my blessing I am hindering. ನನ್ನ ಆಶೀರ್ವಾದ, ಪ್ರಗತಿಯನ್ನ ಅಡ್ಡಿಪಡಿಸುವುದು ನಾನೇ. Not the COVID, ಆ ಕೋವಿಡ್ ಅಲ್ಲ, not the enemies, ವೈರಿಗಳಲ್ಲ, not anything else. ಬೇರೆ ಯಾರು ಅಲ್ಲ. Because of our unbelief, ನಮ್ಮ ಅಪನಂಬಿಕೆ ನಿಮಿತ್ತ, because of our unwillingness to do. ನಾವು ಕೆಲಸ ಮಾಡೋದಕ್ಕೆ ಇಷ್ಟ ಪಡದೇ ಇರುವುದರ No, this is ನಿಮಿತ್ತ. the time we need to sow the seeds. ಪ್ರಿಯರೇ, ಈ ಸಮಯವು ಬೀಜ ಬಿತ್ತುವಂತ ಸಮಯವಾಗಿದೆ. No matter whatever the seed may be given to you, ಆ ಒಂದು ಬೀಜಗಳು ಎಂತಹ ಬೀಜಗಳೇ ಆಗಿರಲಿ, maybe small seeds, ಅದು ಚಿಕ್ಕ ಬೀಜಗಳಾಗಿರಲಿ, little things you have, ಆ ಸ್ವಲ್ಪ ಅಲ್ಪ ಸಂಗತಿಗಳಾಗಿರಲಿ, with that little things you started to work, you started to invest. ನಿಮ್ಮ ಕೈಯಲ್ಲಿರುವ ಅಲ್ಪ ಸಂಗತಿಗಳ ಮೂಲಕ ಕೆಲಸ ಮಾಡಲು ಪ್ರಾರಂಭಿಸಿ, ಹೂಡಿಕೆ ಮಾಡಲು ಪ್ರಾರಂಭಿಸಿ. And as a result, what will happen? ಅದರ ನಿಮಿತ್ತವಾಗಿ ಏನಾಗುತ್ತದೆ? I know that you will see
ನೀವು ನೋಡುತ್ತೀರಿ multiplication, ಅಭಿವೃದ್ಧಿಯನ್ನ, ಗುಣಕಾರ ಅಭಿವೃದ್ಧಿಯನ್ನ, multiplying abundantly, ಅದು ಬಹು ಅಭಿವೃದ್ಧಿಯಾಗುವುದನ್ನ ನೀವು ನೋಡುತ್ತೀರಿ. extending everywhere. ಸಮೃದ್ಧಿಯಾಗಿ ಎಲ್ಲ ಕಡೆ ಹರಡುವುದನ್ನ ನೀವು So ನೋಡುತ್ತೀರಿ. this is a vision of God for you. ಇದು ನಿಮಗೋಸ್ಕರ ದೇವರ ದರ್ಶನ. Think and imagine. ನೀವು ಆಲೋಚನೆ ಮಾಡಿ, ನೀವು ಕಲ್ಪಿಸಿಕೊಳ್ಳಿ. Don't remain in the way that you are. ನೀವು ಇರುವ ಸ್ಥಿತಿಯಲ್ಲಿ ಉಳಿದುಕೊಳ್ಳಬೇಡಿರಿ. There will be a spiritual multiplication. ಆತ್ಮಿಕವಾದ ಅಭಿವೃದ್ಧಿ ಉಂಟಾಗಲಿ. Souls be added. ಆ ಹೊಸ ಸಂಪನ್ಮೂಲಗಳು ಸೇರಿಸಲ್ಪಡಲಿ. Souls be added. ಆತ್ಮಗಳು ರಕ್ಷಿಸಲ್ಪಡಲಿ. Work for them. ಆ ಆತ್ಮಗಳಿಗೋಸ್ಕರ ಕಾರ್ಯ ಮಾಡಿರಿ. Sow the seeds of the word of God in the lives of people. ಜನರ ಜೀವಿತಗಳಲ್ಲಿ ದೇವರ ವಾಕ್ಯವನ್ನು ನೀವು ಬಿತ್ತುವವರಾಗಿರಿ. That seed is going to multiply. ಆ ಬೀಜಗಳು ಅಭಿವೃದ್ಧಿ ಆಗುತ್ತವೆ. Whatever may be that little things you do, ನೀವು ನಿಮ್ಮಲ್ಲಿರುವ ಚಿಕ್ಕ ಚಿಕ್ಕ ಸಂಗತಿಗಳು ಏನೇ ಆಗಿದ್ದರು, with the blessing of God, ದೇವರ ಆಶೀರ್ವಾದದ ಮೂಲಕ know that you are working for the fulfillment of God's plan. ದೇವರ ಯೋಜನೆಯ ಪರಿಪೂರ್ಣತೆಗೆ ಬರುವಂತೆ ನೀವು ಕೆಲಸ ಮಾಡಿರಿ. And the word of God is in you. ದೇವ ವಾಕ್ಯವು ನಿಮ್ಮಲ್ಲಿದೆ. That the word of God is saying that you be fruitful and multiply. ಆ ದೇವರ ವಾಕ್ಯವು ನಿಮಗೆ ಹೇಳುತ್ತಿದೆ, ಅಭಿವೃದ್ಧಿಯಾಗಿರಿ, ಫಲಭರಿತರಾಗಿರಿ. Be fruitful and multiply. ಫಲಭರಿತರಾಗಿ ಅಭಿವೃದ್ಧಿಯಾಗಿರಿ. Abundantly. ಸಮೃದ್ಧಿಯಾಗಿ. And multiply fill everywhere. ನೀವು ಎಲ್ಲ ಕಡೆ ತುಂಬಿಕೊಳ್ಳಿರಿ. In every areas that you are. ನೀವಿರುವಂತ ಎಲ್ಲ ಕ್ಷೇತ್ರಗಳಲ್ಲಿ. Don't limit yourself. ನಿಮ್ಮನ್ನು ನೀವು ಮಿತಿ ಹಾಕಿಕೊಳ್ಳಬೇಡಿ. Don't limit yourself. ನಿಮ್ಮನ್ನು ನೀವು ಮಿತಿಯಲ್ಲಿ ಇಟ್ಟುಕೊಳ್ಳಬೇಡಿ. But be fruitful and multiply. ನೀವು ಅಭಿವೃದ್ಧಿಯಾಗಿ ಸಮೃದ್ಧಿಯಾಗಿರಿ. Let's look to the Lord in prayer. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. If God has not given you a vision, ದೇವರು ನಿಮಗೆ ದರ್ಶನವನ್ನು ಕೊಡದೇ ಇದ್ದರೆ get it. ಅದನ್ನು ಹೊಂದಿಕೊಳ್ಳಿರಿ. Go to the altar. ಆ ಯಜ್ಞವೇದಿಯ ಬಳಿಗೆ ಹೋಗಿರಿ. There God will speak to you. ಅಲ್ಲಿ ದೇವರು ನಿಮ್ಮ ಸಂಗಡ ಮಾತಾಡುತ್ತಾನೆ. There you will receive it from God. ಅದನ್ನು ನೀವು ಅಲ್ಲಿ ಹೊಂದಿಕೊಳ್ಳುತ್ತೀರಿ ದೇವರಿಂದ. God's plan for you is to multiply, be fruitful and multiply. ನಿಮಗೋಸ್ಕರವಾಗಿರುವಂತಹ ದೇವರ ಯೋಜನೆ ಫಲಭರಿತರಾಗಿ ಅಭಿವೃದ್ಧಿಯಾಗುವುದು. Even in this time of famine, ಈ ಒಂದು ಬರಗಾಲದ ಸಮಯದಲ್ಲಿ, in the time of this post pandemic, ಈ ಒಂದು ಸಾಂಕ್ರಾಮಿಕ ರೋಗದ ನಂತರದ ಸಮಯದಲ್ಲಿಯೂ, you and me are the privileged people. ನಾನು ನೀವು ಸೌಭಾಗ್ಯವುಳ್ಳವರಾಗಿದ್ದೇವೆ. If we listen from God, ದೇವರಿಂದ ನಾವು ಕೇಳುತ್ತೇವೆ. if you sow the seeds in the time of this time, ಈ ಸಮಯದಲ್ಲಿ ನೀವು ಬೀಜಗಳನ್ನು ಬಿತ್ತುವುದಾದರೆ, if you work hard in this time, ಈ ಸಮಯದಲ್ಲಿ ನೀವು ಕಠಿಣ ಕಾರ್ಯಗಳನ್ನು ಮಾಡುವುದಾದರೆ, if you get the vision of God, ದೇವ ದರ್ಶನವನ್ನು ಹೊಂದಿಕೊಳ್ಳುವುದಾದರೆ, if you move in the will of God, ದೇವರ ಚಿತ್ತದಲ್ಲಿ ಮುಂದುವರಿಯುವುದಾದರೆ, by taking the authority and the position that God has given you in Christ Jesus, ದೇವರು ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಕೊಟ್ಟಿರುವಂತಹ ಅಧಿಕಾರವನ್ನು, ಸ್ಥಾನವನ್ನು ನೀವು ಅದು ಖಚಿತಪಡಿಸಿಕೊಂಡು ತೆಗೆದುಕೊಳ್ಳುವುದಾದರೆ, you are going to be fruitful, beloved. ನೀವು ಫಲಭರಿತರಾಗುತ್ತೀರಿ. I pray that each one of us ನನ್ನ ಪ್ರಾರ್ಥನೆ ಇದಾಗಿದೆ, ಪ್ರತಿಯೊಬ್ಬರು be fruitful, ಫಲಭರಿತರಾಗಬೇಕು, multiply ಅಭಿವೃದ್ಧಿಯಾಗಬೇಕು, abundantly, ಸಮೃದ್ಧಿಯಾಗಿ fill all the earth. ಭೂಮಿಯಲ್ಲೆಲ್ಲ ತುಂಬಿಕೊಳ್ಳಬೇಕು. Father, ತಂದೆಯೇ, we pray ನಾವು ಪ್ರಾರ್ಥಿಸ್ತೇವೆ that this word ಈ ವಾಕ್ಯವು become a revelation into our spirit. ನಮ್ಮ ಆತ್ಮದಲ್ಲಿ ಪ್ರಕಟಣೆಯಾಗಿ ಮಾರ್ಪಡಲಿ. We may act upon it, ಅದರ ಪ್ರಕಾರ ಕೆಲಸಗಳನ್ನು ನಾವು ಮಾಡುವಂತೆ, become fruitful and multiply. ಮತ್ತು ಫಲಭರಿತರಾಗಿ ಅಭಿವೃದ್ಧಿಯಾಗುವಂತೆ ಮಾಡು. In Jesus' name, ಯೇಸುವಿನ ನಾಮದಲ್ಲಿ ತಂದೆಯೇ, amen. ಆಮೆನ್.